ಸತ್ಸಂಗದ ಮೂಲ ಉದ್ದೇಶ ಮನಸ್ಸು ಶಾಂತ ಆಗಬೇಕು, ಮನಸ್ಸು ಸಮಾಧಾನ ಆಗಬೇಕು. ಮನಸ್ಸು ಯಾವಾಗ ಶಾಂತ ಆಗ್ತದೆ? ಒಂದು ಬಕೆಟ್ ಅದ, ಬಕೆಟದೊಳಗ ನೀರಾದ, ಸ್ವಚ್ಛ ಕ್ರಿಸ್ಟಲ್ ಕ್ಲಿಯರ್, ಸ್ವಚ್ಛಾದ ನೀರು ಒಂದು ಬಕೆಟ್. ನೀರಿನೊಳಗ ಒಂದು ಕಾಯಿನ್ ಇಟ್ಟಾರ. ಕಾಯಿನ ಸ್ಪಷ್ಟಾಗಿ ಕಾಣಬೇಕಾದ್ರ ಏನು ಕಂಡೀಷನ್ ಅದ ಹೇಳಿ? ನೀರ ಸ್ವಚ್ಛ ಇರಬೇಕು, ಮೊದಲನೇ ಕಂಡೀಷನ್. ನೀರ ಹೊಲಸ್ತರಾಡಿದ್ರ ಕಾಯಿನ್ ಕಾಣ್ತದೇನು? ಕಾಣೋದಿಲ್ಲ. ಒಳ್ಳೆಯದ ನೀರು ಸ್ವಚ್ಛ ಅದ, ಬಕೆಟ್ ಸರ್ಕೆ ಅಳಗ್ಯಾಡಕತ್ತದ, ನೀರ ಅಳಗ್ಯಾಡ್ಲಕತ್ತದ, ತೆರೆಗಳು ಹೇಳಕತ್ತವ, ಕಾಯಿನ್ ಕಾಣ್ತದೇನು? ಕಾಣ್ತದ, ವಂಕಾಡಿ ಇಂಕ ಕಾಣ್ತದ. ಕಾಯಿನ ಸ್ಪಷ್ಟವಾಗಿ ಕಾಣಬೇಕಾದ್ರೆ ಎರಡು ಕಂಡೀಷನ್ಗಳು. ಒಂದು, ಬಕೆಟ್ ಅಳಿಯಾಡ್ತಿರಬಾರ್ದು. ಎರಡನೇದು, ನೀರ ಸ್ವಚ್ಛಾಗಿರಬೇಕು. ಬಕೆಟ್ ಅಂದ್ರೆ ಶರೀರ. ಈ ಶರೀರ ಅಂದ್ರೆ ಏನದ? ಬಕೆಟ್ ಅದ. ಏನು ಅಳಿಯಾಡ್ತದ ಬಕೆಟ? ಬೆಳಗ್ಗೆ ಏನು ಎದ್ದಾನ ಮುಂಜಾನೆ ಸಾಯಂಕಾಲತನ ಅಳಿಗಾಡೋದು. ಸ್ವಲ್ಪ ಶಾಂತ ಕೂಡ್ತದ ಬಕೆಟ. ಈಗ ಚಂದ ಕೂತಾವ ಬಕೆಟ್ಗಳು. ಈಗ ಕೂತ್ರು ಸುಮಾರು ಕೂತಾವ, ಕೈಯರ ಅಳಿಗಾಡ್ತದ, ಕಾಲರ ಅಳಿಗಾಡ್ತದ, ಎಟ್ರ ಅಳಿಗಾಡ್ತಾವ ಬಕೆಟ್. ಇವು ಎಲ್ಲಮ್ಮನ ಬಕೆಟ್ ಶಾಂತ ಕೂತಾವ ನೋಡ್ರಿ. ಎಷ್ಟು ವರ್ಷ ಆಯ್ತು ಸ್ಥಾಪನೆ ಮಾಡ್ಯಾರ, ಎಲ್ಲಿ ಕೈ ಅದ ಅಲ್ಲೇ ಅದ, ಸ್ವಲ್ಪ ಮುಖದಾಗ ಮಗಳು ನಗು ಅದ, ಬಕೆಟ್ ಶಾಂತ ಕೂತದ. ನಿನ್ನೆ ಶಿವರಾಜ್ ಅವರು ಹೇಳಕತ್ತಿದ್ರು, ಸ್ವಲ್ಪ ಧ್ಯಾನ ಮಾಡಿಸ್ರಿ. ಸುಮ್ಮನೆ ಕೂತಲ್ಲಿ ನಮಗೆಲ್ಲ ಇಷ್ಟು ಜ್ಞಾನ ಹೊಳಿತದಲ್ಲ, ಎಲ್ಲಿಂದ ಬರ್ತದ ಜ್ಞಾನ? ಜ್ಞಾನ ಎರಡು ತರದ್ದಿರ್ತದ. ಒಂದು ಕೇಳಿದ್ದ ಜ್ಞಾನ, ಒಂದು ಓದಿದ್ದ ಜ್ಞಾನ. ಅದಕ್ಕೆ ಇನ್ಫಾರ್ಮೇಶನ್ ಅಂತಾರೆ. ಒಂದು ಜ್ಞಾನ ಒಳಗಿಂದೇ ಬರ್ತಿರ್ತದ, ಅನುಭವದ ಜ್ಞಾನ. ಕೇಳಿದ್ದ ಜ್ಞಾನ, ಓದಿದ್ದ ಜ್ಞಾನ, ಇದಕ್ಕೆ ಪಾಂಡಿತ್ಯ ಅಂತ. ಇದು ಹೌದು ಒಳಗಿನ ನೀರಿದ್ದಂಗ. ಹೌದು ಒಳಗಿನ ನೀರ ಬಹಳ ದಿವಸ ಮ್ಯಾಲಿರ್ತಾವಲ್ಲ ಸಿಂಟೆಕ್ಸ್, ಬಹಳ ದಿವಸ ಹಂಗೆ ಬಳಸ್ಲಿಲ್ಲ ಅಂದ್ರೆ ಏನಾಗ್ತದ? ಬಾಲೋಳ ಆಗ್ತಾವ, ನೊರಜ್ ಆಗ್ತಾವ, ಹೊಲಸು ವಾಸನೆ ಕುಡಕ್ಕಾಗೋದಿಲ್ಲ ಅದ. ಬೋರ್ ಒಳಗಿನ ನೀರು ಹೆಂಗ? ಬೋರ್ ಒಳಗಿನ ನೀರು ನೋಡಿರಿ, ಸುಡ್ಡು ತಾಜಾ ನೀರ, ಸ್ವಚ್ಛ ನೀರ. ಬಿಸ್ಲೇರಿ ನೀರ್ ಸಹಿತ ಸುಳ್ಳದ್ರ ಮುಂದು. ಜ್ಞಾನದೊಳಗೂ ಹಂಗದ. ಜ್ಞಾನ ಒಳಗಿಂದೇ ಬರುವಂಥದ್ದು ಒಂದು ಜ್ಞಾನದ. ಅದಕ್ಕ ನಿಮಗ ಅಂತಿರ್ತೇನು, ನೀವು ಕ್ವಶನ್ ಕೇಳ್ರಿ, ನಾ ಆನ್ಸರ್ ಕೊಡ್ತೇನು. ಹೌದಲ್ಲ? ನೀವು ಕ್ವಶನ್ ಕೇಳಿದ ತಕ್ಷಣ ನಾ ಆನ್ಸರ್ ಕೊಡ್ಬೇಕಾದ್ರ ಅದು ಎಲ್ಲಿಂದ ಬರ್ತಿರ್ಬೇಕು ಜ್ಞಾನ? ಓದ್ಕೊಂಡಿದ್ದಲ್ಲ, ಅನುಭವದ ಜ್ಞಾನ. ಇಲ್ಲಿ ಶಿವರಾಜ್ ಅವ್ರು ಕೂತಾರಲ್ಲ, ಅವ್ರದ್ದು ಅನುಭವದ ಜ್ಞಾನ. ಸುಮ್ಮನೆ ಶಾಂತವಾಗಿ ಚಿಂತನೆ ಮಾಡುವಾಗ ಒಳಗೆ ತನ್ನಿಷ್ಟಕ್ಕೆ ತಾನೋ ಹೊಳೆಯುವಂಥ ಜ್ಞಾನ. ಎಲ್ಲರ ಒಳಗೂ ಅದ ಜ್ಞಾನ, ಎಲ್ಲರ ಒಳಗೂ ಅದ. ಬಳಸೋದಿಲ್ಲ ನಾವು, ಲಕ್ಷ ಕೊಟ್ಟು ನೋಡೋದಿಲ್ಲ. ಯಾಕ? ಬಕೆಟ್ ಬಹಳ ಅಳಗ್ಯಾಡಕತ್ತಾವ. ಅಳಗ್ಯಾಡೋದು ಚಟ ಅದ ಈ ಬಕೆಟ್ಗೆ. ನೋಡಿ ಎಷ್ಟು ಅಳಗ್ಯಾಡ್ತಾವ. ದೇವ್ರು ಕೂತಂಗ ಕುಂಡ್ರದೇ ಇಲ್ಲಿ ಬಕೆಟ್ಗಳು, ಕುಂಡ್ರದೇ ಇಲ್ಲಿ. ಒಳ್ಳೆಯದ ಬಕೆಟ್ ಶಾಂತ ಇಟ್ಟಾನ, ನೀರು ಸ್ವಚ್ಛ ಇಟ್ಟಾನ ಅಂದ್ರೆ ಕಾಯಿನ್ ಹೆಂಗ್ ಕಾಣ್ತದ? ಸ್ಪಷ್ಟವಾಗಿ ಕಾಣ್ತದ. ಆಗ ಶರೀರ ಅಂದ್ರ ಬಕೆಟ, ಮನಸ್ಸಂದ್ರ ನೀರು. ಕಾಯಿನ್ ಅಲ್ಲ, ನೀರು. ಜ್ಞಾನಿ ಪುರುಷರು ನೀರಿಗ ಮನಸ್ಸಿಗೆ ಹೋಲಿಸ್ಯಾರ. ಯಾಕೆ ಹೇಳಿ? ಸ್ಥಿರ ಇಲ್ಲ ನೀರು, ಅದು ಅಳಗ್ಯಾಡ್ತಿರ್ತದೆ. ಸ್ವಲ್ಪ ಗಾಳಿ ಬಿಟ್ರೆ ಅಳಗ್ಯಾಡುದೆ.
ನಿಮ್ ಮನಸ್ಸು ಹಂಗೆ ಸ್ವಲ್ಪ ಅಲ್ಲಿ ಏನ್ರಿ ಸಪ್ಪಳು ಬತ್ತು ಎಲ್ಲಾರ ಲಕ್ಷ ಆ ಕಡೆನೆ ನೋಡ್ರಿ. ಬೇಕಾದ್ರೆ ಇಲ್ಲಿ ಪ್ರವಚನ ನಡೆದದ ಹೊರಗೊಂದ್ ಏನ್ರಿ ಸಪ್ಪಳು ಬರ್ಲಿ ಎಲ್ಲ ಆ ಕಡೆ ರೀ, ಎಲ್ಲಾ ಲಕ್ಷ ಆ ಕಡೆ. ನೀರು ಒಳಗೆ ಆಡುತ್ತದ, ಗಾಳಿ ಬಿಟ್ರು ಒಳಗೆ ಆಡುತ್ತದ, ಸ್ವಲ್ಪ ಏನಾದ್ರು ಒಳಗೆ ಆಡುತ್ತದ. ಅಳಗ್ಯಾಡು ಚಟ ಅದ. ಈ ಅಳಗ್ಯಾಡುವಂತ ಚಂಚಲ ಮನಸ್ಸಿಗೆ ಯಾವ ಕಟ್ಟಿ ಹಾಕದ ಅವ ಜಗತ್ತೇ ಗೆದ್ದ, ಜಗತ್ತೇ ಗೆದ್ದ. ಕೂಡಾಕ ಬರ್ಬೇಕು ನೋಡ್ರಿ. ಹಿಂಗ 4 ತಾಸು ಕೂತೀವ್ ನಾವು. ತಿಬೇಟದಲ್ಲಿ ದಲಾಯಿ ಲಾಮಾಗಳು ಇರ್ತಾರ, ಅವರಂತೂ ಭಯಂಕರ ಪ್ರಯೋಗ ಮಾಡ್ತಾರ. ಹಿಮಾಲಯದೊಳಗೆ ಹಿಂಗ ಬರ್ಫ ಬೀಳ್ತಿರ್ತದ. ಬರ್ಫ ಅಂದ್ರ ಎಷ್ಟು ಸೆಲ್ಸಿಯಸ್ ಆಯ್ತ್ರಿ? -0 ಆಯ್ತು. ಫ್ರಿಜ್ನಾಗ ನೀರಣ್ಣನ ಬರ್ಫ ಆತಲ್ಲ, ಅಂತ ಥಂಡಿ ಚಳಿ ಇರುವಾಗ ಕೊಂಡಿರ್ಬೇಕು. ಮತ್ತ ಬರೀ ಕೊಂಡಿರೋದಲ್ಲ, ಅವ್ರ ಗುರು ಹೇಳ್ತಾರ ಅಲ್ಲಿ ಒಂದ್ ದೊಡ್ಡ ಮಠದ ಪೀಠ ಇರ್ತದ. ಆ ಪೀಠಕ್ಕೆ ನಾ ಕೊಡ್ತೀನಿ ಅಂತ ಎಲ್ಲಾ ಸನ್ಯಾಸಿ ಬಡದಾಡ್ತಿರ್ತಾರ. ಅವ್ರ ಗುರುಗಳು ಅಂತಾರ, ನಿಮ್ ಯೋಗ್ಯತೆ ತೋರ್ಸ್ರಿ, ನೀವ್ ಎಷ್ಟ್ ಮನಸ್ಸು ಕಂಟ್ರೋಲ್ ಮಾಡಿರಿ ಅದು ಬೇಕು ನಮಗ. ಎಷ್ಟ ಮಂತ್ರ ಓದಿದಿ ಅದು ಬೇಡ. ಸಂಸಾರ ಬಿಟ್ಟು ಗುಡ್ಡದಾಗ ಬಂದ್ ಕೂತಿದ್ದೆ ಅದು ಬೇಡ. ಗೆದ್ದಿದೆ ಇಲ್ಲೋ, ಪ್ರಕೃತಿಯನ್ನ ಗೆದ್ದಿದೆ ಇಲ್ಲೋ. ನಾವ್ರಿ ಎಲ್ಲಿ ಪ್ರಕೃತಿಗೆ ಎಲ್ಲ ಕಾಗ್ತದ ನಮಗ. ಸ್ವಲ್ಪ ಚಳಿ ಬದ ಸಟ ಸೀಮ್ ಚಾಲೋ. ಅದನ್ನ ನಶೀಕನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳು ಪ್ರವಚನ ಹೇಳ್ತಿದ್ರು. ಹರಿಯದ ಹುಡುಗರು ತೆಲಿಗೆ ಟೆಪಿಗೆ ಹಾಕೊಂಡು ಸ್ವೆಟರ್ ಗಿಟ್ರ್ ಹಾಕೊಂಡು ಮುದುಕುರಂಗ. ಅವ್ರು 80 ವಯಸ್ಸು ಮುತ್ಯ ಸಿದ್ದೇಶ್ವರ ಸ್ವಾಮೀಜಿ. ಒಂದು ತಿಳುವಂಗಿ ತಿಳುವಲುಂಗಿ ಅವು ಚಳಿಗೆ ಹಾಕೋತಿರ್ಲ. ಅದು ಇಲ್ಲಿ ಹೆಂಗ ಅಂತ ಗೆದ್ದಾರ. ಅದಲ್ಲೇ ಉಳಿತಲ್ಲ. ಏನ್ ಹೇಳಿದೆ? -0 ಸೆಲ್ಸಿಯಸ್ ಡಿಗ್ರಿಯಲ್ಲಿ ಕೂತು ಮೈಗೆ ಬೆವ್ರು ಬರಕ್ ತೋರ್ಸ್ಬೇಕತ್ತ. ಕಂಡಾಪಟ್ಟಿ ಚಳಿ ಇರುವಾಗ ಮೈಗೆ ಬೆವ್ರು ಬರ್ತದ್ರಿ. ಬೆವ್ರು ಯಾವಾಗ ಬರ್ತದ? ಮತ್ತ ಅಲ್ಲಿ ಹೆಂಗ್ರಿ ಬೆವ್ರು ಹೆಂಗ್ ಬರ್ತದ? ಮಾಡಿ ತೋರ್ಸ್ಬೇಕಲ್ಲಿ. ಯಾವಾಗ ಬರ್ತದಂದ್ರ ನೀ ಮನಸ್ನಾಗ ಅನ್ಕೋಬೇಕು, ಇಲ್ಲಿ ಚಳಿ ಇಲ್ಲ, ಇಲ್ಲಿ ಸೆಕೆ ಆಗ್ಲಕತ್ತದ ಅನ್ಕೋಬೇಕ. ನೀ ಹೇಳ್ದಂಗ ನಿನ್ನ ಮನಸ್ಸು ಕೇಳಬೇಕು. ಚಳಿ ಅದ ಅದು ಇಲ್ಲ, ತೆರೆಗೆ ತೊಳುದಿಲ್ಲ, ಚಳಿ ಕಾವದ ಅನ್ಬೇಕು. ಕಾವು ಆಗಬೇಕು, ಖರೆ ಕಾವು ಆಗಬೇಕು, ಮೈಯಂದ ಬೆವರು ಸುರಿಬೇಕು. ಹೌದು ನನ್ನ ಮಗನೇ ಅಂತಾನ ಗುರು. ಪೀಠದ ಮೇಲೆ ಕುಂಡ್ರಸ್ತಾನ. ಅಂದ್ರೆ ಅವ ಗೆದ್ದಾನಂತ. ಪ್ರಕೃತಿಯನ್ನ ಗೆಲ್ಲಬೇಕಾದ್ರೆ ಏನು ಬೇಕು? ಏನು ಬೇಕು? ಧ್ಯಾನ ಬೇಕು ತಮ್ಮ. ಧ್ಯಾನ ಹಿಡಿದ ಕುಂಡ್ರಸ್ಬೇಕದಕ್ಕ. ಕುಂಡ್ರಲ್ಲ ಮಗಂದು ಶರೀರದು ಚೊಳ್ಳು ಬೋಳ. ಕೆಲವರು ಸೋಮು ಕೂತಿರ್ತಾರ, ಕಾಲು ಹಿಂಗ್ ಅಳಗಾಡ ಹಿಂಗ್ ಮಾಡ್ತಿರ್ತಾರ ನೋಡ್ರಿ ನೀವು. ಹಿಂಗ್ಯಾಕ ಕೂತಾನ ಅಂದ್ರೂ ನಡಿಲಿಕ್ಕತ್ತಾನ. ಅವ ಕೂತಾನ, ಶರೀರ ಕೂತದ, ಮನಸ್ಸು ನಡ್ಯಾಕತ್ತದ. ಏನ್ರಿ ಈ ಮನಸ್ಸಿಗೆ ಏನ್ ಹೇಳೋದು? ಕುಂಡ್ರದ ಅಭ್ಯಾಸ ಇಲ್ಲಿದಕ್ಕ. ಈ ಶರೀರಕ್ಕೆ ಕುಂಡ್ರ ಅಭ್ಯಾಸ ಇಲ್ಲ, ಮನಸ್ಸು ಒಂದ್ ಜಗನ ಕುಂಡ್ರಂಗಿಲ್ಲ. ಒಳ್ಳ ಹುಳ, ಬಾಲುಳ. ನಾವೆಲ್ಲ ಬಾಲುಳಗಳು. ಹೊಳ್ಳ ಮತ್ತೆ ಧ್ಯಾನ ಕೊಟ್ಟು ಶಿವನಿಗೆ ನೋಡೋರತ್ತೀವಿ. ಶಿವ ಹೆಂಗ್ ಕೂತಾರ್ರಿ? ಶಾಂತಾಕಾರಂ ಭುಜಗಶಯನ. ಹಾಲಿನ ಸಮುದ್ರದೊಳಗ ವಿಷ್ಣು ಹೆಂಗ ಮಲಗ್ಯಾನ? ನಿಶ್ಚಿಂತ ಮಲಗ್ಯಾನ. ಶಿವನು ಹಂಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನಾಕಾಗವಲ್ಲ. ಎವ್ರಿಥಿಂಗ್ ಇಸ್ ಓಕೆ. ವಾಟ್ ಈಸ್ ಅ ಮೆಡಿಟೇಷನ್? ಮೆಡಿಟೇಷನ್ ಇಸ್ ನಥಿಂಗ್ ಬಟ್ ದಟ್ ಈಸ್ ದ ಸ್ಟೇಟ್ ಆಫ್ ಎವ್ರಿಥಿಂಗ್ ಈಸ್ ಓಕೆ. ಇರೋವಲ್ಲಕ್ಕೆ ಏನಾಕಿರ? ಚಳಿ ಹತ್ತಾಕತ್ತದ ಹತ್ತಲಿ, ಶರೀರಕ್ಕೆ ಹತ್ತಾಕತ್ತದ, ನನಗೇನ್ ಸಂಬಂಧ? ಹೆಂಗ ಶರೀರ ಬಕೆಟ, ನೀರು ಮನಸ್ಸು. ಕಾಯಿನ್ ಅಂದ್ರೆ ಏನೀಗ? ಯಾರು ಶಾಣ್ಯರ ಹೇಳ್ತಾರ? ಕಾಯಿನ್ ಅಂದ್ರೆ ಏನು? ಓಕೆ. ಮತ್ತೆ ಜ್ಞಾನಗ ಹಿಂಬಾಲಿಸಿ ಏನ್ ಬರ್ತದ?
ಕರೆಕ್ಟ್ ಹೇಳ್ರಿ. ಹಾ ಏನು ಶಬಾಷ್ ಕ್ಲಾಸ್ ಕಮಾನ್. ಎಷ್ಟು ಶಾಣ್ಯಾರ ನೋಡ್ರಿ ಹುಡುಗರು, ಬರೋಬ್ಬರ ಹೇಳ. ಯಾವ ಜ್ಞಾನಿ ಪುರುಷ ಅದನವ ಶಾಂತನಾಗಿರ್ತಾನ, ಎಲ್ಲ ತಿಳ್ಕೊಂಡವ ಶಾಂತ ಇರ್ತಾನ. ತಿಳ್ಕೊಳ್ಳೋರ್ದೇ ಗದಲ ಇರ್ತಾನ, ಗೌ 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 ತುಂಬ ಗದಲ. ಹೌದಾ? ಶಾಂತಿ ಕಾಯಿನ್ ಅಂದ್ರೆ ಶಾಂತಿ, ನೆನಪಿನಾಗಿರ್ಲಿ. ಶಾಂತಿ ಶಾಂತಿ ಸ್ಪಷ್ಟವಾಗಿ ಕಾಣಬೇಕಾದ್ರೆ 2 ಕಂಡೀಷನ್: ನೀರ ಸ್ವಚ್ಛ ಆಗಿರ್ಬೇಕು, ಬಕೆಟ್ ಅಳಗ್ಯಾಡಬಾರ್ದು. ಇನ್ನೊಂದು ಹೇಳ್ತೀನಿ, ಹುಡುಗರು ಭಾಳ ಅದಾರ ಇಲ್ಲಿ ಸಾಲಿ ಕಲಿಯವರು. ಕಾಯಿನ್ ಅಂದ್ರ ನೆನಪಿ ಶಾಂತಿ ಇರ್ಬೇಕು. ಕಾಯಿನ್ ಅಂದ್ರ ಮೆಮ್ರಿ ಪವರ್, ನಿಮ್ಮ ನೆನಪಿನ ಶಕ್ತಿ ಅಂತಿರಲ್ಲ, ಓದಿದ್ ನೆನಪೊಳೆಲ್ಲ. ಸಂಸಾರಿಕರು ಕಾಯಿನ್ ಅಂದ್ರೆ ಶಾಂತಿ ಅಂತ ಇಟ್ಕೋತಾರ. ಅದು ಹೂವು ಯಾಕೆ ಹೆಚ್ಚಕತ್ತಿಪ್ಪ ನೋಡ್ರಿ, ಒಂದು ಬಕೆಟ್ ಎಟ್ಟ ಅಳಗಾಡ. ಯಾಕಪ್ಪ ಮನಸ್ಸಿಗೆ ಶಾಂತಿ ಇಲ್ಲ, ಅದಕ್ಕೆ ಹಂಗಾಗ್ತದೆ. ಧ್ಯಾನ ಮಾಡಿ ನೋಡ್ರಿ ನೀವು, ಹಿಂಗ ಕೂತು ಬಿಟ್ರ ಕುಂಡ್ರಂಗೆ ಅನಿಸ್ತದೆ, ಇನ್ನೂ ಕುಂಡ್ರಂಗ. ಇದೇ ಎಲ್ಲ ಗುಡ್ಯಾಗ ನನಗೆ ನೋಡ್ರಿ ನಿನ್ನೆ ಅಂದನ ಅವ್ರು ಇರಂಗಾಗ್ಯದ, ಶಾಂತದ. ಇಲ್ಲಿ 3 ದಿವಸ ಹಿಂಗೆ ಕೂಡ್ಬೋದು ನಾನು, ಊಟ ಇಲ್ದೆ ಮಾತಾಡೋದು. ಯಾಕೆ ಕೂಡ್ಬೋದು? ಒಳಗಿನ ಕಾಯಿನ್ ನೋಡಿನ್ ನಾನು, ಶಾಂತಿ ಗಟ್ಟಿ ಹಿಡ್ದೇನೆ ನಾನು. ನೀವು ಹಿಡಿಯಲಾಗಿರ ಅಷ್ಟೆ. ನೀರು ಗದಲದ, ನೀರು ಅನ್ನೋದು ಮನಸ್ಸು ಶುದ್ಧ ಇಲ್ಲ, ನಮ್ದು ಭಾವ ಶುದ್ಧ ಇಲ್ಲ. ಹೌದಲ್ಲ? ಕಲಿಯುವಂಥದ್ದು ಬಹಳ ಅದ ಈ ಜಗತ್ತಿನೊಳಗ. ನಿಮಗೆಲ್ಲ ನಾ ಕಲ್ತಿದ್ದು ಹೇಳ್ಬೇಕಂತ ಬಂದೇನು. ನೀವದು ಮನೆ ಮುಂದ ಬೆಳಿ ಆಕಳ ಬಂದ್ರೆ ಏನ್ ಮಾಡ್ತೀರಿ? ಅದು ಗಬ್ಬದ ಆಕಳ ಬಂದದ ಅಂತ ತಿಳ್ಕೋರಿ. ಅದು ಬರುವಾಗ್ಯದ ಅಂತ ಆಕಳ ಬಂತಂದ್ರೆ ಏನ್ ಮಾಡ್ತೀರಿ? ನಮಸ್ಕಾರ ಮಾಡ್ತೀರಿ. ಮತ್ತೇನ್ ಮಾಡ್ತೀರಿ? ನನ್ನ ಮನಸ್ಸಂದ ಹೇಳ್ರು ಕರೆಕ್ಟಾ? ಪೂಜೆ ಮಾಡ್ತೀರಿ. ಮತ್ತೇನ್ ಮಾಡ್ತೀರಿ? ರೊಟ್ಟಿ ಹಾಕೋದಾಯ್ತು, ಆರತಿನೂ ಮಾಡಿದ್ವಿ. ಮತ್ತೇನ್ ಮಾಡ್ತೀರಿ? ಹಾಲು ಹಿಂಡ್ಕೋತೀರಿ. ಫ್ರೀದಾಗ ಬಂದದ, ಅದಕ್ಕೆ ಮಾಲೀಕರು ಯಾರು ಇಲ್ಲ. ಬಂದದ ಹಿಂಡ್ಕೋತೀರಿಲ್ಲ, ಬಂದದ ನಿಮ್ ಮನಿ ಮುಂದೆ ಆಕಳ ಹಿಂಡ್ಕೋರಿ. ಯಾವ ಹಾಲ? ಜ್ಞಾನದ ಹಾಲ. ಎಲ್ಲೆಲ್ಲೋ ಅನುಷ್ಠಾನ ಮಾಡಿದ್ದು ಕೊಪ್ಪತ್ತು ಗುಡ್ಡದಲ್ಲಿ. ಗದ್ದನಕರಿ ಗುಡ್ಡದಲ್ಲಿ ಮಾಡಿದ್ದ ಅನುಷ್ಠಾನ, ಕೊಪ್ಪತ್ತು ಗುಡ್ಡದಲ್ಲಿ ಎಲ್ಲ ಮಾಡಿ ದೇವರ ದರ್ಶನ ಪಡ್ಕೊಂಡು ಮನಸ್ಸು ಶಾಂತ. ಹಿಂಡ್ಕೋರಿ ಹಾಲ. ಫ್ರೀದಾಗ ಸಿಗಾಕತ್ತದ. ಫ್ರೀದಾಗ ಸಿಕ್ಕಿದ ಕಿಮ್ಮತ್ತಿರೋದಿಲ್ಲ ಶಿವರಾಜ. ನೋಡ್ರಿ, ಇದಕ್ಕೊಂದು ಬೆಲೆ ಕಟ್ಟದ. ನಿಮಗೆ ಉದಾಹರಣೆ ಕೊಡ್ತೀನ. ಭಾರಿ ಪೈಕಿ ದವಾಖಾನ್ಯಾಗ ಹೋಗಿದ್ದು ಕೊಟ್ಟಿರ್ತಾರ ನೋಡ್ರಿ ಗುಳಿಗೆ, ಬಹಳ ಜಪ್ಪು ಸಿಡ್ತೀರಿ. ಜಡ್ ಕಮ್ಮ ಅದು ತಗೋತ್ರಿ. ಯಾಕೆ? ದುಡ್ಡು ಕೊಟ್ಟ ತಂದದ. ಕರೆಕ್ಟಾ? ಸರ್ಕಾರ ದವಾಖಾನ್ಯಾಗ ಕೊಟ್ಟಿರ್ತಾರ, ಒಳ್ಳೆ ಆಡ್ತಿರ್ತಾವ ಮಾಡ್ದ. ಫ್ರೀದಾಗ ಕೊಟ್ಟರ ಕಿಮ್ಮತ್ತಿಲ್ಲ. ದಯವಿಟ್ಟು ಹಂಗೆ ಮಾಡಬೇಡ್ರಿಪ್ಪ. ನೋಡ್ತೀನಿ ನಾನು ಈಗ ಯಾರ್ಯಾರು ಸ್ಟ್ರಾಂಗ್ ಆಗ್ತಾರೆ ಹುಡುಗರು. ಹಂಬಲದಿಂದ ಬರ್ರಿ. ಈಗ ನೋಡ್ರಿ, ಅದೊಂದು ಸಂತೋಷ. ನಿನ್ನೆ ಒಬ್ರು ಕುಡಿಯಂಗಿಲ್ಲ ಅಂತ ಇದು ಮಾಡೋದು ವಚನ ಕೊಟ್ರು. ಹೌಸ್ ನಮ್ಗೆ ಯಾಕೆ ಹೌಸ್? ನಮಗೆ ನೀವು ದುಡ್ಡು ಕೊಟ್ರೆ ಹೌಸಿಲ್ಲ. ದುಡ್ಡು ಕೊಡಕತ್ರ ಬೇಡ, ನಮ್ಗೆ ಕೈ ಮುಗಿತೇವೆ ನಾವು. ಪಪತಿ ಕುಡ್ಲಕ್ಕೆ ಬಂದ್ರು ನಾವಲ್ಲ ಅಂತೀನಿ. ಕರೆ ಇಲ್ಲಿ ಯಾರು ಕಟ್ರಿಪ್ಪ ಅಂತೀನಿ. ಹುಡುಗರಿಗೆ ಹಾಸ್ಟೆಲ್ ಕಟ್ರಿ ಏನ್ರಿ? ಧ್ಯಾನದೊಳಗ ಬಲಿಷ್ಠಾರಿ ಹುಡುಗರ ಎಲ್ಲ ನಿಮ್ಗೆ ಹೇಳಿಕೊಡ್ತೀನಿ, ಕಲ್ಕೋರಿ ಎಲ್ಲಾರು. ನೀವು ಅಕ್ಕ ತಂಗಿಯರು ಎಲ್ಲಾರು ಹಲವಾರು ತರಹದ ಎಲ್ಲ ಕಲಿಸ್ಬೇಕತ್ ನನ್ನ ಮನಸ್ಸಿನಾಗ ಅದ. ಬೆಳದಿಂಗಳ ಊಟ ಅನ್ನೋ ಒಂದು ಕಲ್ಪನೆ ಬಂದದ. ಬೆಳಗ್ಗೆ ಹುಣ್ಣಿಮೆ ದಿವಸ ಊಟ ತೊಂಬರ್ರಿ, ಎಲ್ಲ ಚಂದಾಗಿ ಊಟ ಮಾಡೋಣ ಎಲ್ಲಾರು ಕೂಡಿ. ಹೌದಾ? ಹುಟ್ಟಿ ಬಂದ ಬಳಿಕ ಪಾರಮಾರ್ಥ ಅತ್ಯಂತ ಮಹತ್ವದ, ಮರಿಬೇಡ್ರಿ. ಬಹಳ ಮಹತ್ವದ. ದೇವ್ರ ಏನು ಗಳಿಸಿದ ನೋಡಂಗಿಲ್ಲ. 4 ಅಂತಸ್ತಿನ ಮನೆ ಕಟ್ಟು, ದೇವ್ರು ನೋಡಂಗಿಲ್ಲ ನಿನಗ.
ನೀ ಎಷ್ಟು ಪುಣ್ಯ ಮಾಡಿದಿ ಅದು ನೋಡ್ತಾನ. ಹೋಗುವಾಗ ಬರೋದು ಎರಡೇ, ಒಂದು ಪಾಪ ಒಂದು ಪುಣ್ಯ. ನೀ ಲಕ್ಷ ಗಳಿಸು, ನೀ ಸಾವಿರ ಗಳಿಸು, ನೆಪೋಲಿಯನ್ ಬೋನಪಾರ್ ಜಗತ್ತೇ ಗೆಲ್ಲಕೊಂಡಿದ್ದ, ಕೋಟಿ ಕೋಟಿ ಸಂಪತ್ತು. ಶಿಷ್ಯರನ್ನ ಕರೆದು ಹೇಳ್ತಾನ, ನನ್ನ ಕೈಗಳು ಚಾಚಿಡ್ರಿ. ಎಷ್ಟು ಶ್ರೀಮಂತ ಆಗ್ಲ ಆದವ, ಜಗತ್ತೇ ಗೆಲ್ಲಕೊಂಡವ, ಹೋಗುವಾಗ ಏನು ಒಯ್ಯಕ್ಕಾಗ್ಲಿಲ್ಲ. ಯಾಕೆ ಮಾಡತ್ತಾರ ಹುಡುಗರಿ? ದಯವಿಟ್ಟು ತರಬೇಡ ನಂಗಿತ್ತು. ಎರಡೂ ಕೈಗಳನ್ನು ಚಾಚಿಡ್ರಿ, ಜಗತ್ತೆಲ್ಲ ನೋಡ್ಲಿ. ಹೋಗುವಾಗ ಏನು ಒಯ್ದ ಸಾವುಕಾರ? ಹೋಗುವಾಗ ಏನು ಒಯ್ದ? ಒಂದು ಜೋಳದ ಕಾಳು ಒಯ್ಯಾಕ ಬರುದಿಲ್ಲದ? ಏನು ಒಯ್ಯಕ್ಕಾಗ್ತದೆ? ಹುಟ್ಟಿ ಬಂದೆವು, ಯಾರೋ ಹುಟ್ಸ್ಯಾರ, ಒಂದ್ ದಿವ್ಸ ಸತ್ತು ಹೋಗ್ತೇವು. ಕೆಲವ್ರು ಚಲೋ ಸಾವು ಬರ್ತದ, ಕೆಲವ್ರು ಕೆಟ್ಟ ಸಾವು ಬರ್ತದ. ಏನರೇ ನಮ್ದು ನಡೀತದ ಏನು? ಎಲ್ಲಿಂದ ಬರ್ತಾವ ಇವು ಜೀವಿಗಳು? ಬಹಳ ವಿಚಿತ್ರದ ವಿಚಾರ ಮಾಡದಂಗ. ಎಲ್ಲಿ ಹೋಗ್ತಾವ ಗುರುತಿಲ್ಲ, ಎಲ್ಲಿಂದ ಬಂದಿದ್ದ ಗುರುತಿಲ್ಲ, ಯಾಕೆ ಬದುಕ್ಯಾನ ಗುರುತಿಲ್ಲ. ಕೋಟಿ ಕೋಟಿ ಜನ ಹುಟ್ಟಿ ಬರಕತ್ತ. ತಿಳ್ಕೋಬೇಡದನ್ನ ಒಂದಿಷ್ಟು ಸ್ವಲ್ಪ. ಏನದ ಇದು? ನಿಸರ್ಗದ ಸಿದ್ಧಾಂತ ಏನದ? ನಾವ್ ಯಾಕೆ ಬಂದೀವಿ, ಎಲ್ಲಿಂದ ಬಂದೀವಿ ತಿಳ್ಕೊಳ್ಳುವಂಥದ್ದು ಸ್ವಲ್ಪ ಯಾವ್ದು ನಮ್ಮೊಳಗ. ನೆಪೋಲಿಯನ್ ಬೋನಪಾರ್ಟ್ ಹೇಳ್ತಾನ, ನೀರು ಮೇಲಿನ ಗುರುಳಿದ ಹೋಗ್ಬಿಡ್ತೈತಿ ಒಂದ್ ದಿವ್ಸ. ಯಾರಿಗೆ ಜೀವ ಹಚ್ಚುತ್ತೀರಿ ನೀವು? ಹೆಂಡರು ಮಕ್ಕಳು ನನ್ನವ್ರತ್ತು ಬಡದಾಡಿ ಸಾಯ್ತೀರಿ. ಬಂಧುಗಳು ಬಂದುಂಡು ಹೋಗುವರು, ಬಂಧನ ಬಿಡಿಸಲಾರರು. ಯಾವ ಶರೀರಕ್ಕೆ ನಂದು ಬಡದಾಡ್ತೀರಿ? ಬರ್ತದೆ ನಮಗಂದು ಕಡಿತನ ಬರುದಿಲ್ಲ, ಇದಕ್ಕೆ ಬರುದಿಲ್ಲ, ಇದು ಕಡಿತನ ಬರುದಿಲ್ಲ. ನನ್ನ ಹೆಂಡತಿ ಬಾಳ ಚಲಿವಿ, ಬಾಳ ಸುಂದರಿ, ನನ್ನ ಹೆಂಡತಿ ಎಟ್ಟ ಜೀವ ಅವನಿಗ, ಬಾರೋ ಮಠಕ್ಕೆ ಸ್ವಲ್ಪ ಕೇಳವ. ಇಲ್ರಿ, ಆದಿ ಕಾಯ್ತಿರ್ತಾರ್ರಿ, ಹೋಗ್ಲೇಬೇಕ್ರಿ. ಬಿಟ್ಟು ಊಟ ಮಾಡಲ್ರಿ, ಅಷ್ಟು ಪ್ರೇಮ್ ರೀ. ಮಣ್ಣದ ಪ್ರೇಮ ಅಲ್ಲದು. ಎಲ್ಲಿತನ ಗಳಿಸಿ ತಂದು ಹಾಕ್ತಿ, ಅಲ್ಲಿತನ ಪ್ರೇಮದ. ಎಲ್ಲರ ಸ್ವಾರ್ಥ ಸಂಬಂಧಗಳದಾವ್ ಜಗತ್ತು ತುಂಬಾ. ಬೇಗನೆ ಎಚ್ಚರಾಗ್ರಿ. ನಿಜವಾದ ಆಪತ್ ಬಾಂಧವ ಮ್ಯಾಲ ಕೂತಾನ ಪರಮಾತ್ಮ, ಅವ ನಿಜವಾದ ಪ್ರೀತಿ ಸ್ಥಾನ. ತಾಯಿ ಪ್ರೇಮ ಬಹಳ ದೊಡ್ಡದಂತ ಹೇಳಿದ್ರು, ಅದನ್ನು ಸುಳ್ಳದ. ಒಂದು ಮಂಗ್ಯ, ತಾಯಿ ಮಂಗ್ಯ ಹೌದನಾಗಿಟ್ಟಿದ್ರು. ಅದ್ರ ಕೂಸು ಕೊಟ್ಟಿದ್ರು, ಕೂಸಿ ತಗೊಂಡದು ತಾಯಿ ಮಂಗ್ಯ ಕೂತಿತ್ತು. ಹೌದನಾಗ ನೀರ್ ಬಿಡಾಕತ್ತಾರ, ನೀರ್ ಹಾಕಾಕತ್ತಾರ. ನೀರ ತಾಯಿ ಮಂಗ್ಯ ಅಂದು ಹೊಟ್ಟಿತನ ಬತ್ತು, ಹೊಂಕಳತನ ಬತ್ತು. ಅವಾಗ ಅದು ತಾಯಿಗೆ ಕೂಸಿನ ಮೇಲೆ ಬಹಳ ಪ್ರೇಮ. ಎತ್ ಹಿಡಿತಿಂಗ ನನ್ನ ಕೂಸು ಬದುಕಲಿ, ನಾ ಸತ್ರ ಸಾಯ್ಲಿ ಅಂತ ಹೇಳ್ತದು. ಕೂಸಿಗೆ ಮತ್ತೆ ಎತ್ ಹಿಡಿತು, ನೀರ ಗಂಟಲ್ ತನಕ. ಇನ್ನೊಂದ್ ಸ್ವಲ್ಪ ಮ್ಯಾಲ ಬಾಯಾಗ ನೀರು ಹೊಂಡತು. ತಾಯಿ ಮಂಗ್ಯ ಏನ್ ಮಾಡ್ತು? ಆ ಕೂಸಿಗೆ ತಳಗ ಹಾಕಿ ಅದ್ರ ತಲೆ ಮೇಲೆ ಕಾಲಿಟ್ಟು ಜಿಗದು ಹೊರಗೆ ಬರ್. ಹೇಳಕ್ಕೆ ಕೆಟ್ಟ ಅನಿಸ್ತದ. ಸ್ವಾರ್ಥಿಯದ ಜಗತ್ತಿದು. ಎಷ್ಟು ತಾಯಂದಿರು ತನ್ನ ಮಕ್ಕಳಿಗೆ ಕೊಂದಿಲ್ಲ, ಎಷ್ಟು ತಾಯಂದಿರು ತನ್ನ ಮಕ್ಕಳಿಗೆ ಮಾಟ ಮಂತ್ರ ಮಾಡಿಲ್ಲ, ಎಷ್ಟು ಮಕ್ಕಳು ತನ್ನ ತಾಯಂದಿರಿಗ ಆಸ್ತಿ ಹಂಚಪಾಲು ಮಾಡಿಕೊಟ್ಟಿರತ್ತ ಕೊಂದಿಲ್ಲ. ಹೇಳ್ರಿ, ಯಾವುದು ಸಂಬಂಧದ ಇಲ್ಲಿ ಶಾಶ್ವತ ಹೇಳು? ಯಾವುದು ಶಾಶ್ವತ ಇಲ್ಲ. ಬೇಗನೆ ಎಚ್ಚರಾಗ ಜೀವಾತ್ಮನೇ. ಸತ್ತ ಬಳಿಕ ಯಾರು ಇಡ್ತಾರೇನು ಬಾಳೋ ತನಕ? ಎಟ್ಯಾಕ ಚೆಲಿವಿರಲಕ್ಕ, ಎಟ್ಯಾಕ ಸಾವುಕಾರ ಇರಲಕ್ಕ, ಹೆಣ ಅಂತಾರ ಅದಕ್ಕ. ಇರೋತನ ಇದಕ್ಕೆ ಕಿಮ್ಮತ್ತದ. ನಿಮ್ಮ ಮಾರ್ಯಾಗ ತಳ ತಳ ಕಳೆಯದಲ್ಲ, ಅದು ನಿನ್ನ ಒಳಗಿರುವಂತ ಪರಮಾತ್ಮನ ಕಳೆಯದ, ನಿಂದಲ್ಲದು. ಹೋತು ಯಾರಿಗಾರ ಸ್ವಲ್ಪ ಕಾಲ ಹತ್ತಂದ್ರ ನಮಸ್ಕಾರ. ಯಾರಿಗೆ ನಮಸ್ಕಾರ? ಒಳಗಿರೋ ಪರಮಾತ್ಮನಿಗೆ ನಮಸ್ಕಾರ. ನಮ್ಮ ರಾಣಿ ಮಮ್ಮಿ ಮಿಂಚಾಕತ್ತಾಳೆ ಇವತ್ತು. ದೇವರ ಕಳೆಯದದು, ಆನಂದದ ಕಳೆಯದದು, ಹೌದಲ್ಲ? ಆ ಪರಶಿವ ನಮಗ ಮುಟ್ಟ್ಯಾನ, ಅದಕ್ಕಿದಕ್ಕೆಷ್ಟು ಕಿಮ್ಮತ್ತದ. ತಾಯಿ ಒಂದು ಪಾತ್ರದೊಳಗ ಕುದಿಯಾಕಿಟ್ಟಿದ್ಲು ಬಟಾಟಿಗಳು.
ಬೆಂಕಿ ಸ್ವಲ್ಪ ಜೋರಾಯ್ತು, ಕುಣ್ಯಾಕತ್ತು ಬಟಾಟಿಗಳು, ಮಸ್ತ್ ಕುಣ್ಯಾಕತ್ತಿದ್ದು. ಆ ಕಡೆಯಿಂದ ಮಗು ಬಂದು ಕೇಳ್ತದ, ಮಮ್ಮಿ ಎಷ್ಟ್ ಚಂದ ಕುಣ್ಯಾಕತ್ತಾವ ಬಟಾಟಿ. ತಾಯಿ ಅಂತಾಳ, ಅಲ್ಲ ಮಗನೇ, ಬಟಾಟಿ ಕುಣಿಯೋದಿಲ್ಲ, ಕುಣಿಯುವಂತ ಶಕ್ತಿ ಬಟಾಟಿ ಒಳಗಿಲ್ಲ, ತೊಳಗೊಂದದ ಬೆಂಕಿ. ನೋಡ್, ನಾ ತೋರಿಸ್ತೀನಂತ ಬೆಂಕಿ ಸರಸಗಳು. ಬಟಾಟಿ ಅಲ್ಲೇ ನಿಂತು ಬಿಟ್ಟೆ. ಬಟಾಟಿಗಳೆಲ್ಲ ಇವು 100 ಕೋಟಿ ಬಟಾಟಿಗಳು ಜಗತ್ತಿನ ಒಳಗ. ಶ್ರೀಮಂತ ಬಟಾಟಿ, ಬಾಳ ಚಲಿವಿ ಬಟಾಟಿ, ಕುರುಪಿ ಬಟಾಟಿ, ಬಡುವ ಬಟಾಟಿ, ಪ್ರವಚನ ಹೇಳು ಬಟಾಟಿ. ಆ ಬಟಾಟಿಗಳಿವೆಲ್ಲ ಇವ ಎಲ್ಲ ಕುಣಿತಾವ. ಭಕ್ತಿಯಿಂದ ಕೆಲವೊಂದು ಬಟಾಟಿಗಳು ಕುಣಿತಾವ. ಗೋರ ಕುಂಬಾರ ಕುಣದೇ ಕುಣದ, ದೇವರ ಧ್ಯಾನದೊಳಗೆ ಕುಣದ, ಆನಂದದೊಳಗೆ ಕುಣದ, ಸಕ್ಕಿನಿಂದ ಬಟಾಟಿಗಳು ಕುಣಿತಾವ. ದುರ್ಯೋಧನ ಹೆಂಗ ಕುಣದ, ಕೃಷ್ಣ ಎಟ್ಟು ಹೇಳ್ದ ಕೇಳು. ಕೇಳ್ತಾನೇನು? ಸೊಕ್ಕ ಹೆಚ್ಚಾಗ್ಯದ ಒಳಗ. ತೆರ್ಯಾಗ ಮದ ಏರಿತ್ತಂದ್ರೆ ಯಾರ ಮಾತು ಕೇಳ್ತಾರೇನು? ನಡ್ರಿ ಪ್ರವಚನಕ್ಕ ಅಂತ ಅನ್ರಿ, ಏರಿರ್ತದ ಮದ ತೆರ್ಯಾಗ. ಮಜಾ ಅದ. ಜ್ಞಾನದ ಮಾತ ಕೇಳಕ್ ಒಲ್ಲ ಅನಿಸ್ತದ. ಸಿಗೋದು ಜ್ಞಾನದಿಂದೇ ಶಾಂತಿ ಅದ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ನಿಜ ಜ್ಞಾನ ರತ್ನ ಆ ಒಡವೆ ನಿನ್ನದದ. ತಿಳಿಯೋದಿಲ್ಲದು, ಗೋರ್ಯಾಗ ಹೋಗುತ್ತನ ತಿಳಿಯಂಗಿಲ್ಲ. ಸಾಯಿತನ ರಾಮ ರಾಮ ಅನ್ಲಿಲ್ಲ, ಅದಕ್ಕ ಸುತ್ತಮುತ್ತ ಬೀಗರು ಬಿದ್ರು ಅಂತಾರ. ನಿನ್ನ ಪಾಲಿಂದ ನಾವ್ರೆ ಅಂತೇವ್ ರಾಮ ರಾಮ. ಸತ್ತ ಹೋಗ್ಯಾನ, ಏನ್ ಕೇಳಿಸ್ತಾನವ? ಕಿವಿನೇ ಬಂದಾಗ್ಯಾವ. ಬಟಾಟಿಗಳು, ತಾಯಿ ಹೇಳ್ತಾಳ, ಮಸ್ತ್ ಬಟಾಟಿಗಳು. ಬೆಂಕಿ ಒಂದದ ಜಗತ್ತು ನಡೆಸಾಕತ್ತದ, ಕಾಣೋದಿಲ್ಲ. ನನ್ನ ಒಳಗೋದು ಬೆಂಕಿ ಅದ, ನಿಮ್ಮ ಒಳಗೋದದ. ಕಾಣುವಂಥದ್ದು ಶವ ಅದ, ಕಾಣಲಾರ್ದಂಥದ್ದು ಶಿವ ಅದ. ಆ ಶಿವ ಇದಕ್ಕೆ ಮುಟ್ಟ್ಯಾನ. ಎಲ್ಲಿ ತನ ಆ ಶಿವ ಇದಕ್ಕ ಸ್ಪರ್ಶ ಮಾಡ್ಯಾನ, ಅಲ್ಲಿ ತನ ಇದಕ್ಕೆ ಮೆರಗದ, ಅಲ್ಲಿ ತನ ಇದಕ್ಕೆ ಪವಿತ್ರತೆ ಅದ. ಸುಮ್ಮನೆ ಕೈ ಹಿಡದು ನೋಡು, ಕಾವ್ ಹತ್ತದ. ಯಾಕ? ಆ ಶಿವ ನಿನಗ ಮುಟ್ಟ್ಯಾನ, ಅದಕ್ಕೆ ನಿನಗ ಬೆಲೆ ಅದ. ಹೋತು ಕಾಲ ಹತ್ರ ನಿನಗ ನಮಸ್ಕಾರ ಮಾಡ್ಯಾರ, ಹೆಣಕ್ಕೆ ಯಾರು ನಮಸ್ಕಾರ ಮಾಡ್ಯಾರ? ಇನ್ನು ಹೆಣ ಹೊಲಸಾಗ್ಯದ, ಅಪವಿತ್ರ ಆಗ್ಯದ. ಯಾಕ? ಶಿವ ಬಿಟ್ಟಾನಲ್ಲ. ಶಿವ ಅಗಲ್ಯಾನ, ಅದಕ್ಕಿದು ಹೊಲಸಾಗ್ಯದ. ಅದ ನಿನ್ನದ ಸೌಂದರ್ಯ ಅಲ್ಲ. ನಿನ್ನ ಮಾರಿ ಒಳಗ ಹೊಳೆಯುವಂತ ಸೌಂದರ್ಯ ನಿನ್ನದಲ್ಲ. ನಿನ್ನ ಮಾರಿ ಒಳಗಿರುವಂತ ಅದ್ಭುತ ಕಳೆ ನಿಂದಲ್ಲ, ಅದು ಶಿವಂದದು. ಅವ ಕಡ್ಯಾಕಾದ. ಏನು ಕಿಮ್ಮತ್ರಿ ಇದು? ಇದಷ್ಟು ಹೊಲಸು ಏನದ ಹೇಳಿ? ಬಾಳೋತನ ಇಡುದಿಲ್ಲ. ದಮ್ರಿ ಬರ್ತಾರ ಬೀಗರು. ಎಲ್ಲಿ ಬೀಗರು? ಹೋಯ್ತು ಎಲ್ಲಾನು ಹೋಯ್ತು. ಬೋರ್ಯಾಡಿ ಹೇಳ್ತಿರ್ತಾರ, ಎಲ್ಲಿ ಹೋದಿವೋ ಮಾರಾಯ? ಇಲ್ಲೇ ಐತಿಲ್ವೋ ನಿನ್ನಿ? ಎಲ್ಲಿ ಹೋದಿ? ಅದೇ ಕೂತಿರ್ತಾನಲ್ಲ. ಮತ್ತೆ ಯಾರು ಹೋದ್ರತ್ತ? ಶಿವ ಹೋದ, ಒಳಗಿದ್ದವ ಶಿವ ಬಿಟ್ಟು ಹೋದ. ಹೆಣಕ್ಕ ಮುಟ್ಟಿದ್ರ ಜಾಕ ಮಾಡ್ತಾರ, ಅಟ್ಟು ಹೊಲಸ್ರಿದು. ಊರಂದ್ ಹೊಂಟಿರಿ, ಬತ್ ಮೆರವಣಿಗೆ ಹೆಣದ್ದು ಅಪಶಕುನ, ಎಷ್ಟು ಹೊಲಸ್ರಿದು. ಏ ಮನುಷ್ಯನೇ, ತಿಳ್ಕೋ, ಇದು ನಿನ್ನ ಒಳಗಿರುವಂತ ಶಿವತತ್ವ ಏನಿತ್ತು, ಶಾಶ್ವತ ತತ್ವ ಶಿವತತ್ವ ಏನಿತ್ತು ತಿಳ್ಕೊಂಡವ ಶಿವನೇ ಆಗಿ ಹೋಗ್ಯಾನ. ಶಿವ ನಿನ್ನಲ್ಲೇ ಹಾನ, ನೀ ನೋಡಿಲ್ಲ. ಎಲ್ಲಿ ಹುಡುಕಿದರೂ ಇಲ್ಲ ಇಲ್ಲ ಇಲ್ಲ. ಶಿವ ತತ್ವಕ್ಕೆ ಕಿಮ್ಮತ್ತದ. ನನ್ನ ಒಳಗೊಬ್ಬ ಶಿವ ಅದಾನ, ಹೆಂಗ ನನ್ನ ಒಳಗೂ ಅದಾನ, ಹಂಗೆ ಎಲ್ಲಾರ ಒಳಗದಾನಂತ ನೋಡು. ಜೀವನ ಧನ್ಯ ಆಗ್ತದ, ಜೀವನ ಪರಮಾರ್ಥ ಆಗ್ತದ. ಪರಮಾರ್ಥ ಶ್ರೇಷ್ಠ ಸಂಪತ್ತು. ಕೋಟಿ ಗಳಿಸಿದೆ, ಅದು ಸಂಪತ್ತಲ್ಲ, ನಿಂದಲ್ಲದು ಸಂಪತ್ತು. ಸತ್ ಹೋದ ಬಳಿಕ ಮತ್ತೊಬ್ರು ಉಣ್ತಾರದು. ಗೊಳೆ ಮಾಡಿ ಇಡುದೇ ಇಡುದು. ನಿನ್ನ ಹೇಳದಲ್ಲ, ಗೊಳೆ ಮಾಡಿ ಇಟ್ಟಳು ಹತ್ತಿ. ಸ್ವಾಸ್ಥ್ಯರಿಗೆ ಕೊಡ್ಲಿಲ್ಲ, ಯಾರಿಗೆ ಕೊಡ್ಲಿ. ಇರುತ್ತನ ಮಸ್ತಾಗಿರ್ರಿ, ಆನಂದದೊಳಗಿರ್ರಿ, ಕೈ ಎತ್ತಿ ಕೊಡ್ರಿ ಎಲ್ಲಾರೀಗ. ಬಹಳ ದೊಡ್ಡ ಸಾಹುಕಾರ ಇದ್ದಂತ, ಬಹಳ ಗೊಳೆ ಮಾಡಿದ್ದ ಬಂಗಾರ. ಆ ಸಾಹುಕಾರಿಗೆ ಒಂದು ಚಟ ಇರ್ತದ ನೋಡ್ರಿ, 20 ಸಲ ಎಣಸಿದ್ದೆ ಎಣಸು. ಸಾವುಕಾರ ಅಂತಲ್ಲ, ನೀವು ಹಾಗೆ ಮಾಡ್ತೀರಿ ನೋಡ್ರಿ. ಪ್ಯಾಕೆಟ್ನಂತ ತೆಗಿತೀರಿ. ಅದಾವ ಅಪ್ಪತ್ತಿಗೆ ಅದು ಎಲ್ಲೋ ಸಿಗ್ಲಿಲ್ಲ, ಗದಿ ದಾಸ್
ಜೀವನೇ ಹೋಗಲ್ಲ. ಎಲ್ಲಿ ಹೋಯ್ತು ಪಾಕೆಟ್? ಎಷ್ಟು ಜೀವ ಸಿಗಿಸ್ಯಾವ ಅದರೊಳಗೆ. ಒಂದು ದಿವ್ಸ ಬಿಟ್ಟೆ ಹೋಗೋದದ ಮತ್ತು ಎಷ್ಟು ತೊಡಗಿಸ್ಯದ ಜೀವ ಅದರ ಒಳಗೆ. ಸಾವುಕಾರ ಚಟ ಭಾಳ ಹೊಲಸವ. ಏನು ಮಾಡ್ತಿದ್ದಪ್ಪ ಅಂದ್ರೆ ಹಿತ್ತಲಾಗಿ ಇಟ್ಟಿದ್ದ ಬಂಗಾರ ಗಂಟ. ಯಾರಿಗೆ ಕೊಡ್ಲಿಲ್ರಿ? ಮಕ್ಳಿಗೆ ಕೊಡ್ಲಿಲ್ಲ. ಹೊಟ್ಟಿಲಿ ಹುಟ್ಟಿದ ಮಕ್ಳಿಗೆ. ತಾನೂ ತಿಂದಿಲ್ಲ ಮಾರಾಯ. ಗೊಳೆ ಮಾಡಿ 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 ಬಂಗಾರ ಹಿತ್ತಲಾಗಿ ಇಟ್ಟಿದ್ದ. ದಿನ ಬರೋ ಹಿತ್ತಲಾಗ, ದಿನ ಬಂದು ಅದಕ್ಕೆ ಕೆದಿರು ನೋಡು, ಅಡ್ಡವ ನೋಡು, ಅದಾವ ಬಂಗಾರ. ಅಲ್ಲಿ ಯಾರು ಹೋಯ್ತಾರೆ ಮಣ್ಣಂದು? ಸುಮ್ಮನೆ ನೋಡೋದು, ಮುಟ್ಟೋದು, ಹೌಸ್ ಪಡಿಯೋದು. ದಿವ್ಸದ ಕಾಯಕಿತ್ರಿ ಒಂದು ದಿವ್ಸ ಏನಾಯ್ತು, ಮನೆ ಬಾಜುಕೊಬ್ಬ ಮಾಳಿಗೆ ಮೇಲೆ ನಿಂತು ನೋಡ್ದ. ಏನು ಮಾಡ್ತಾನೆ ಸಾವುಕಾರ ಇಲ್ಲಿ? ಅಲ್ಲೆಲ್ಲೆಲ್ಲೆಲ್ಲೆ ಭಾರಿನೇ ಆಯ್ತಲ್ಲ. ಹುಡುಕ್ತಿರುವ ಮೂಲಕಿ ಕಾಲಾಗೆ ಸಿಕ್ಕಂಗಾಯ್ತು. ಗಂಟದ ಸಾವುಕಾರ ಇಲ್ಲಿಟ್ಟ ನನಗೆ ಗಂಟ. ಕಳ್ಳಿದ್ದವ ಕಳ್ಳರಿಗೆ ತೋರಿಸಿ ಕೊಟ್ಟಂಗಾಯ್ತು. ಮತ್ತೇನದ ರಾತ್ರಿ ಬಂದು ಆರಾಮ ಒಯ್ದು ಬಿಟ್ಟ. ಅವನು ಮಹಾಬೇರಿಕಿದ್ದ. ಬಂಗಾರ ಎಲ್ಲ ಒಯ್ದ ಖುಲ್ಲಾ ಹಂಡೆ ಇಟ್ಟ. ಈ ಸಾವುಕಾರ ಮತ್ತೆ ಬಂದು ನೋಡ್ತಾನೆ ಕ್ಯಾದ. ಏನು ಇಲ್ಲಿ ಎದಿ ಹೊಡ್ಕೊಂಡು ಅಳ್ಳಕ್ಕೆ ಚಾಲು. ಎದಿ ಹೊಡ್ದಂಗ ಆತ, ಜೀವನೇ ಹೋದಂಗ ಆಗ್ತದ್ರಿ. ಬರೀ 100 ರೂಪಾಯಿ ಕಳಿಲಿ ನಮ್ದು ನೋಡ್ರಿ ಹೆಂಗ ಆಗ್ತದೆ. ಎದಿ ಹೊಡೆದು ನೀರಾಗಿ ಹೋಗ್ತದೆ. ಮತ್ತೆ ಈಗ ಅಷ್ಟು ಜನ್ಮದು ಗಳಿಸಿದ್ದೆಲ್ಲ ಹೋಯ್ತು. ಎದಿ ಹೊಡೆದು ಅಳ್ಳಕತ್ತ. ಮತ್ತೆ ಅವನೇ ಕಳ್ಳ ಬಂದ. ಯಾಕೆ ಸಾವುಕಾರ ಯಾಕೆ ಅಳ್ಳಕತ್ತಿದ್ದಿ? ನಾನೂ ತಿಂದಿಲ್ರಿ, ನಾನೂ ತಿಂದಿಲ್ಲ. ಬಾಯಾಗ ಮಣ್ಣು ಹಾಕೊಂಡು ಒಳೆ ಮಾಡಿದ್ರಿ. ಹೆಣ ಎತ್ತಿಲಿ ಒಂದು ಯಾವ ಒಯ್ದವ. ಪಾಪ ಯಾಕೆ ಬೈತೀರಿ ಅವನಿಗೆ? ಕಳ್ಳತ್ತನ ಅವ್ನಿಗೆ ಯಾಕೆ ಬೈತೀರಿ? ಅವಂದ್ರ ಕಲ್ಯಾಣ ಆಯ್ತು. ನೀವು ಬಳಸಲಾಗಿರಿ, ಅದು ಮಕ್ಕಳಿಗೆ ಕೊಡಲಾಗಿರಿ, ಸ್ವಸ್ಥರಿಗೆ ಕೊಡಲಾಗಿರಿ. ಅವಂದ್ರೆ ಕಲ್ಯಾಣ ಆಯ್ತಲ್ಲ. ಯಾಕೆ ಶಾಪ ಕೊಡ್ತೀರಿ? ಈಗ ಒಂದು ಕೆಲಸ ಮಾಡ್ರಿ ಸಾವುಕಾರ್ರಿ, ಒಳಗ ಕಲ್ಲ ಮಣ್ಣ ಇಡ್ಲಿ ಹಾಕ್ರಿ. ಅದಕ್ಕೆ ಬಂಗಾರ ತಿಳ್ಕೊರಿ. ದಿನ ಬಂದು ಕೆದರ್ರಿ. ಇದು ಬಂಗಾರ ತಿಳ್ಕೊರಿ. ಬಳಸ್ಲಿಲ್ಲ ಅಂದ್ರೆ ಮತ್ತೆ ಕಲ್ಲು ಮಣ್ಣೆ ಅಲ್ಲ ಅದು. ನೀವು ಬಳಸ್ಲಿಲ್ಲ ಅಂದ್ರೆ ಕಲ್ಲು ಮಣ್ಣೆ ಅದ. ಮಸ್ತಾಗಿ ನಾನಂತೂ ಜನರಿಗೆ ಇದೇ ಹೇಳ್ತಿರ್ತೀನಿ. ಇರುತ್ತೆ ನಮ್ಮ ಮಸ್ತದೊಳಗೆ. ಮನ್ಯಾಗ ಎಲ್ಲರಿಗೆ ಹಂಚ ಪ್ರೀತಿ. ಶೋಕೇಸ್ನಾಗ ಅದು ಬಂಗಾರದು ಬೆಳ್ಳಿದು ಗ್ಲಾಸ್ ಇಟ್ರಿ ಏನು ಬರೋದೈತಿ? ತೆಗಿರಿ ಗ್ಲಾಸ್ ಹೊರಗದು. ಹಾಕ್ರಿ ಹಾಲ, ಕುಡಿಸ್ರಿ ಹೆಂಡ್ರಿಗೆ ಮಕ್ಕಳಿಗೆ ಪ್ರೀತಿಯಿಂದ ತಿನ್ನಿಸ್ರಿ. ಮನ್ಯಾಗ ಕೆಲಸ ಮಾಡಕ್ಕೆ ಒಬ್ಬಾಕಿ ಬರ್ತಾಳ, ಆಕಿಗೂ ಹಾಲು ಕುಡಿಸ್ರಿ. ಆಕಿ ಕೆಲಸ ಮಾಡಾಕಿ ಕಾಲು ಕಸಾರಕಿ. ಆಕಿ ಯಾರು ಕೊಟ್ಟಾರ್ರಿ ಚಾ ಕರೆದು? ಅವರು ನಮ್ಮವರು ಬರ್ತದೆ. ಪ್ರೇಮದ ಕೊರತೆ ಆಗ್ಯದ್ರಿ. ತಿಜೋರ್ನಾಗ ಹೊಟ್ಯಾಳ ಬಂಗಾರ, ಅದಕ್ಕೆ ಪ್ರೇಮದ ಕೊರತೆ ಆಗ್ಯದ. ತಿಜೋರ್ನಾಗ ಹೊಟ್ಯಾಳ ಸೀರೆಯ ತಪ್ಪಿ. ಒಂದು ಸೀರೆಯೋ 2 ಸೀರೆಯೋ ತುಂಬಿರ್ತದ್ರಿ. ಸೀರೆ 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 ಅವ್ರು ಕೊಟ್ರು ಇವ್ರು ಕೊಟ್ರು. ಹಬ್ಬದಾಗ ಸೀರೆ, ಮತ್ತೆ ಗಂಡಗೆ ಬೇಕೇ ಒಂದು ಸೀರೆ. ಉಟ್ಕೋತಾಳೆ ಯಾವಾಗ ಗೊತ್ತಿಲ್ಲ. ಒಂದು ಗೆಳತಿ ಕೊಡ್ಲಿಲ್ಲ, ತಾನೂ ಹಾಕೊಳ್ಳಿಲ್ಲ. ಅದೇ ಸಾವುಕಾರ ಹಂಗ, ತಾನೂ ತಿನ್ನಂಗಿಲ್ಲ. ಡಾಗ್ ಇನ್ ದ ಮ್ಯಾನೇಜರ್. ನಾಯಿ ಭಾಳ ಬೆರಕಿ, ದಾವಣೆಗೆ ಹೋಗಿ ಹೊಲಸು ಮಾಡ್ತಾರೆ. ಹೇಳ್ತಾರೆ ಹುಲ್ಲು ತಾನೂ ತಿನ್ನಂಗಿಲ್ಲ, ಆಕಳಿಗೂ ತಿನ್ನಿಸ್ಬಿಡಂಗಿಲ್ಲ. ಇಂಥ ಹೊಲಸು ಚಟ ನಾವು ಉಣಂಗಿಲ್ಲ, ಇನ್ನೊಬ್ರಿಗೆ ಉಣಿಸಂಗಿಲ್ಲ. ಹೆಣ ಈ ಶರೀರ ಹೆಣ ಆಗೋಕ್ಕಿಂತ ಮೊದಲು ಶಿವತತ್ವವನ್ನು ತಿಳಿದುಕೋ. ಬಹಳ ಅದ್ಭುತದ ಶಿವತತ್ವ. ಅಲ್ಲಿದ ಪರಮಶಾಂತಿ. ಸಾಯುವಾಗ ನೀ ಸತ್ತಿ ಇಡ್ಲಿಲ್ಲ, ಯಾರು ಇಡ್ಲಿಲ್ಲ. ವೈರಿ ತಂದ್ರು. ಎಟ್ಟು ಚಲಿವಿದ್ರು ಲಘು ದಾಟಿಸ್ರಿ. ವಾಸ್ ಹೊಂಟದಂದ್ರು. ಊರ್ ಮಂದಿ ಭಾಳ ಆದ್ರೆ ಅಗಸಿತನ ಬಂದಾರು. ಸಂಬಂಧಿಕರು 4 ತಾಸು ನಿತ್ರು ಹೆಣದ ಬಲ್ಲಿ ಸುಡು ತನಕ. ಹೇಳಿತಂತ ಜಿಗದಂಗಿ ಮಾಡ್ಲಿಕ್ಕತ್ತರು. ಒಳಗೆ ಬಿಡ್ರಿ ನನಗೆ ಸತ್ಯ ಹೋಗ್ತೀನಿ. ಖರೆ ಜಿಗಿಲಿಲ್ಲ. ಮಜಾ ಅದ, ಭಾಳ ಮಜಾ ಅದ. 2 ದಿವಸ ಅಲ್ಲಿ ಸತ್ತ ಬಳಿಕ ಆ ಚಲಿವಿ ಹೆಂಡತಿ ಅಕೌಂಟ್ ಚೆಕ್ ಮಾಡ್ತಾಳ ಗಂಡಂದು. ಎಟ್ಟದ ಅಕೌಂಟ್ ನಡಿ ಮತ್ತೆ ಜೀವನ ಚಾಲು. ಯಾರು ಸತ್ರ ನಿಂದ್ರದೈತಿ? ರಾಜ ಸತ್ರ ರಾಜಕೀಯ ನಿಂದ್ರದೈತಿ. ಎಷ್ಟು ಜನ ರಾಜಗಳು ಬಂದ್ರು, ದೊಡ್ಡ ದೊಡ್ಡ ರಾಜರು ಎಟ್ಟು ಮರಿದಾಡರು. ನಾನೇ ಶ್ರೇಷ್ಠ ಅಂದ್ರು. ಎಲ್ಲಿ ಹೋಗ್ಯಾರೋ ಮಣ್ಣ ಗುರ್ತಿಲ್ಲ.
ಸುಮ್ಮ ಒಡ ಅಹಂಕಾರ ರೀ. ಜನ ಪಳಭರ ಮಣತಿಲ ಹಾಯ ಹಾಯ ಮೀ ಜಾತಾರ ಇಲ ಕಾರ್ಯ ಕಾಯ. ಸತ್ತಾಗ ಒಂದ್ ಸ್ವಲ್ಪ ಅಳ್ತಾರ್ರಿ, ಮತ್ ಮರ್ತ ಹೋಗ್ತಾರೆ ಎಲ್ಲಿದೆ ಅಂತಾರ. ಮತ್ತ ದಿನ ಚಾಲೂ ರೂಟೀನ್, ಮತ್ತ ತಿನ್ನೋದು ಉಣೋದು ಮಸ್ತ್ ನೋಡ್ಬೇಕಾರೆ. ಸತ್ತಾಕರೆ ನಡೆದಿರ್ತದ್ರಿ, ಆ ಕಡೆ ಸತ್ತಿ ಬಿದಿರ್ತಾನವ, ಈ ಕಡೆ ಚಾಚಿ ಹುಡ ನಡೆದಿರ್ತದ ನೋಡ್ರಿ. ಚಾಚಿ ಹುಡ ತಿಂತಿರ್ತಾರೆ ಈ ಕಡೆ. ಒಂದ್ 2 ದಿವಸ ಉಪವಾಸ ಕೊಡ್ತಾಳೆ ಹೆಂಡತಿ ಗಂಡ, ಮತ್ತ 3ನೇ ದಿವಸ ಚಾಲೂ ರೀ ಊಟ. ಧಗಧಗನೇ ಉರಿತಿತ್ತು ಸ್ಮಶಾನದೊಳಗೆ, ಹೆಣ ಧಗಧಗನೇ ಉರಿತಿತ್ತು. ಅವಾಗ ಆತ್ಮ ಒಂದೇ ಹೊಂಟ ಪರದೇಶ. ಆತ್ಮ ಕೇಳ್ತು, ಎಲ್ಲರೂ ಹೊಂಟಾರೋ, ನೀರೇ ಬಾ ನನ್ ಜೋಡಿ. ಯಾರಿಗ? ಶರೀರ ಕಾಂತು, ನೀರೇ ಬಾ. ಬರ್ತಿದ್ದೋ ಗೆಳೆಯ, ಏನ್ ಮಾಡ್ಲಿ, ನನಗೆ ಬರೋ ಶಕ್ತಿ ಇಲ್ಲ. ಶರೀರ ಬೂದಿಯಾಗಿ ಬಿದ್ದದ ಇಲ್ಲಿ. ಯಾವ ಶರೀರಕ್ಕಿಟ್ಟು ಪ್ರೀತಿ ಮಾಡಿರಿ, ಯಾವ ಶರೀರದ ಮೇಲೆ ಇಟ್ಟು ಮೆರೆದಾಡಿರಿ, ಎಷ್ಟು ಬಡಿವಾರ ಮಾಡಿರಿ, ಎಷ್ಟು ಅಹಂಕಾರ ಮಾಡಿರಿ, ಎಷ್ಟು ಮಾರಿಗೆ ಹಚ್ಕೊಂಡಿರಿ, ಅದು ಬೂದಿಯಾಗಿ ಬೀಳ್ತದ ಒಂದ್ ದಿವಸ. ನನಗ್ ಬರೋ ಶಕ್ತಿ ಇಲ್ಲ ಗೆಳೆಯ, ನೀ ಹೋಗಿ ಬಾ. ಶರೀರ ಆತ್ಮ ಕೇಳ್ತು, ಟಾಟಾ ಹೋಗಿ ಬಾ. ಕೊನೆಗೆ ಹೋಗುದು ಒಂದೇ, ಅದು ತೆರೆಯಾಗಿರ್ಲಿ, ನಾವು ಒಬ್ಬರೇ ಹೋಗ್ತೀವಿ. ಬಂಧು ಬಳಗ ಬರಂಗಿಲ್ಲ, ರೊಕ್ಕ ರೂಪಾಯಿ ಬರಂಗಿಲ್ಲ, ನೀ ಗಳಿಸಿದ ಮಾನಪಾನ ಬರಂಗಿಲ್ಲ, ಏನೂ ಬರೋದಿಲ್ಲ. 2 ಮಾತ್ರ ಬಿಡಂಗಿಲ್ಲ. ಇವಲ್ಲಂದ್ರೂ ಬರ್ತಾವ. ಯಾವ 2? ಯಾವ? ಆತ್ಮ ಜೊತೆ ಏನು ರೊಕ್ಕ ರೂಪಾಯಿ ಬರ್ತದ? ಏನು ಬರ್ತದ? ಶಬಾಷ್, ಕ್ಲಾಪ್ಸ್. ಸಾಯೋತ್ನಿಗೆ 2 ಬರ್ತಾವ, ಒಂದಂದ್ರೂ ಬಿಡಲ್ರಿ. ಆತ್ಮದ ಜೊತೆಗೆ ಸಂಸ್ಕಾರ ಬರ್ತಾವ, ಅದಕ್ಕೆ ಜೀವಾತ್ಮ ಅಂತಂದ್ರೆ ಅವು ಬಿಡುದಿಲ್ಲ, ಎಲ್ಲಿ ಹೋದ್ರು ಬಿಡಲ್ಲ. ಪಾಪ ಪುಣ್ಯ ಅತ್ತ ಹುಟ್ಟಿಸ್ತಾರೆ. ಮನೆ ಹೇಳೋದಲ್ಲ, ಹುಲಿ ಹುಟ್ಟಿ ಬತ್ ಪುಣ್ಯ ಮಾಡಿತ್ತು, ಹುಟ್ಟಿ ಬತ್ತು, ಗುರುವಿನ ಸೇವಾ ಮಾಡ್ತು, ಪ್ರವಚನ ಕೇಳ್ತು, ಮುಂದಿನ ಜನ್ಮ ಶರಣರದ ಸಿಕ್ತು. ಇದೇನು ಪ್ರವಚನ ಅನ್ಬೇಡ್ರಿ, ಇದೇನು ಒಣ ಪ್ರವಚನ, ಅಲ್ಲೇನ್ ಸಿಗ್ತದ ಸ್ವಾಮಿ ನಮಗೇನು ಕೊಡ್ತಾನೇನೋ ಅನ್ಬೇಡ್ರಿ. ಇದು ಮುಂದಿನ ಜನ್ಮದ ಬುತ್ತಿ ಅದ, ಸಂಸ್ಕಾರದ ಬುತ್ತಿ ಬಹಳ ದೊಡ್ಡದ. ಅಧ್ಯಾತ್ಮ ಗಳಿಸೋದು ಹುಟ್ಟಿ ಬಂದ ಬಳಿಕ ಅದೊಂದೇ ಗಳಿಸ್ಬೇಕು ನೋಡ್ರಿ. ಖರೆ ಅದೇ ಗಳಿಸಲ್ರಿ ನಾವು, ಉಳ್ಕಿದೆಲ್ಲ ಮಾಡ್ತೀವಿ. ಬಹಳ ದೊಡ್ಡ ಸಾಹುಕಾರ ಇದ್ದ ಒಬ್ಬ, ಇದೊಂದು ಕತೆ ಹೇಳಿ ಮುಗಿಸ್ತೀನಿ ನಾನು. 100 ಎಕರೆ ದ್ರಾಕ್ಷಿ ತೋಟ, ಎಲ್ಲ ಸುಖ ಇತ್ರಿ, ಎಲ್ಲ ಸುಖ ಇತ್ತು. ಎದಕ್ಕೂ ಏನು ಕೊರತಿರ್ಲಿಲ್ಲ. ಪ್ರೀತಿ ಮಾಡುವಂತ ಊರು ಜನರು, ಕೋಟಿ ಕೋಟಿ ಆಸ್ತಿ ಸಂಪತ್ತು, ಇಳಿ ವಯಸ್ಸು. ಖರೆ ಏನು ಮಾಡೋದು, ಮಕ್ಕಳೇ ಹುಟ್ಟಿತ್ತು. ದೇವ್ರು ಎಲ್ಲವೂ ಕೊಡ್ತಾನ, ಎಲ್ಲವೂ ಎಲ್ಲರಿಗೂ ಕೊಡಂಗಿಲ್ಲ ನೋಡ್ರಿ. ಒಂದು ಕೊಟ್ರಂಗಿಲ್ಲ. ಸಾಹುಕಾರ ಸಕ್ರಿ ಫ್ಯಾಕ್ಟ್ರಿನೇ ಅದು ಊರಾಗ, ಖರೆ ಒಂದು ಸಕ್ರಿ ಆಗಲು ಹೊಟ್ಟೆಗೆ ಹಾಕಂಗಿಲ್ಲ. ಬಾಯ ಶುಗರ. ಸೋಫಾ ಸೆಟ್ ಫ್ಯಾಕ್ಟ್ರಿ ಅದ ಊರಾಗ, ಸೋಫಾ ಮೇಲೆ ಕುಡ್ರಕ್ಕೆ ಬರಲ್ಲ, ಮುಳುವೆ ಮಕ್ಕಳು. ಇಳಿ ವಯಸ್ಸಿನೊಳಗ 108 ದೇವರ ಹರಕಿ ಹತ್ತಿ ಹೊತ್ತು ಅಪರೂಪದಿಂದ ಒಂದು ಮಗು ಹುಟ್ಟಿತ್ತು. ಎಷ್ಟು ಅಪರೂಪ, ಎಷ್ಟು ಪ್ರೇಮ. ಅದಕ್ಕ ಭಾಳ ಚಂದ ಕಾರ್ಯಕ್ರಮ ನಡೆದಿತ್ತು. ತೊಟ್ಲಾಗ ಹಾಕೋ ಕಾರ್ಯಕ್ರಮಕ್ಕೆ ಊರ್ ಮಂದಿಗೆಲ್ಲ ಕರೆಸಿದ್ದ ಸಾಹುಕಾರ. ಬಹಳ ದೊಡ್ಡ ಕಾರ್ಯಕ್ರಮ, ಒಳ್ಳೆವಿದ್ದವ, ಎಲ್ಲ ಯುವಕರಿಗೆ ಹಚ್ಕೊಂಡಿದ್ದ, ಬಹಳ ಚಂದ. ಅಡಿಗೆ ಮನೆಯಾಗಲ್ಲಿ ಒಳಗೊಂದು ತೊಟ್ಲಾ ಕಟ್ಟಿದ್ರು, ಅಲ್ಲಿ ಕೂಸಿಗೆ ಹಾಕಿ ಕಾರ್ಯಕ್ರಮ ನಡೆದದ. ಅಚಾನಕವಾಗಿ ಅವನ ಮನೆಗೆ ಬೆಂಕಿನೇ ಹತ್ತಿಬಿಟ್ಟು, ಯಾರು ಹಚ್ಚಿದ್ರೋ ಗೊತ್ತಿಲ್ಲ. ಕಡೆಪಾಟ ಬಂಗ್ಲೆ ಇತ್ತು. ಕಾರ್ಯಕ್ರಮದೊಳಗೆ ಎಲ್ಲಾರು ಮಗ್ನದಾರ. ಧಗಧಗನೆ ಸುಡ್ಲಕತ್ರಪ್ಪ, ಧಗಧಗನೆ ಸುಡ್ಲಕತ್ತಾನ. ಸಾವುಕಾರ ಓಡಿ ಓಡಿ ಹೊರಗೆ ಬಂದ, ಎದಿ ಬಡ್ಕೊಂಡು ಅಳ್ಳಕತ್ತ. ಬರ್ರಿ ಬರ್ರಿ. ತನ್ನ ಯುವಕರಿಗೆಲ್ಲ ಕರಿಲಿಕತ್ತ, ಗೆಳೆಯರಿಗೆ ಕರಿಲಿಕತ್ತ. ಉಳಿಸ್ರಿ, ನನ್ನನ್ನ ಉಳಿಸ್ರಿ, ನನ್ನ ಹೆಂಡತಿಯನ್ನ ಉಳಿಸ್ರಿ, ನನ್ನ ಮಗುವನ್ನ ಉಳಿಸ್ರಿ. ಅವು ಓಡಿ ಬಂದ್ರು ಯುವಕರು. ಓಡಿ ಬಂದು ಟಿವಿ ಹೊರಗೆ ತಂದ್ರು, ಫ್ರೀಜ್ ಹೊರಗೆ ತಂದ್ರು. ಎಲ್ಲ ಉಳಿಸ್ಬೇಕಲ್ಲ ಸಾಮಾನ. ಅವು ಹುಚ್ಚುಗಳೇ ಏನ್ ತರ್ಬೇಕು ಅದು ತಲೆಗಿಲ್ಲ ಅವ್ರು. ಇದ್ರಾಗ ಅವಾಗ ಸಾವುಕಾರ ಅಲ್ಲಕತ್ತ, ಬಿಡ್ರು ಮತ್ತೆ ಗಳಸಾಕ್ ಬರ್ತದ ನನಗ. ಟಿವಿ ಫ್ರಿಜ್ ಏನ್ ದೊಡ್ಡದಲ್ಲ, ಇಳಿ ವಯಸ್ಸಿನಾಗ ಹುಟ್ಟಿದ ಕೂಸ ಮತ್ತೆ ಎಲ್ಲಿಂದ ತೊಗೊಂಬರ್ಲಿನ. 108 ಹರಕಿ ಹೊತ್ತಿ ಹುಟ್ಟ್ಯದ, ತೊಗೊಂಬರ್ರಿ ಅದಕ್ಕೆ ಮೊದಲ
ಅಲೋ ಅವನ ಮರ್ತೇ ಬಿಟ್ಟೆವಲ್ಲ ಅಂತ ಒಳಗೆ ಹೋಗಿ ನೋಡ್ತಾರ. ಆ ಗದ್ದಲಾಗದು ಕೂಸ ಸುಟ್ಟು ಬೂದಿ ಆಗಿತ್ತು. ಸಾವುಕಾರ ಅಳ್ಳು ಕತ್ತೇಲಿ ಬರ್ಕೊಂಡು ಎಲ್ಲಿ ಹೋಗಿ ಏನು ಮಾಡಲಿಲ್ಲ. ಪುತ್ರ ಮೋಹದಿಂದ ದುಃಖ ಹೆಚ್ಚಾಗಿದೆ ಅಲ್ಲಕತ್ತ. ಸದ್ಗುರುನಾಥ ಈ ಕಥೆಯನ್ನ ಬಹಳ ಚಂದ ಹೋಲಿಸ್ತಾನ ನಮ್ಮ ಸಂಸಾರಕ್ಕೆ. ಆ ಸಾವುಕಾರ ಇದ್ದಂಗ ದೇವನು ಏನು ಉಳಿಸ್ಬೇಕದು ಉಳಿಸ್ಲಿಲ್ಲ. ಇವು ಮತ್ತೆ ತರ್ಲಕ್ ಬರಲ್ಲ. ಟಿವಿ ಫ್ರೀಜ್ ಬರ್ತಿತ್ತು, ಕೂಸು ಬರ್ತದೆ, ಮತ್ತೆ ಸುಟ್ಟು ಬೂದೆ ಇತ್ತು. ಹಂಗ ಸಾಯವತ್ನ ಏನು ಗಳಿಸ್ಬೇಕಾಗ್ಯದ, ಏನು ಒಯ್ಬೇಕಾಗ್ಯದ ಮುಂದ ಎಲ್ಲ ಇಲ್ಲೇ ಬಿಟ್ಟು ಹೋಗುದು. ಅದು ಮಾತ್ರ ಪಕ್ಕಾ ಗಳಿಸ್ತೀವಿ. ಏನು ಎಲ್ಲ ಇಲ್ಲೇ ಬಿಟ್ಟು ಹೋಗೋದೈತಿಲ್ಲ ಅದು ಮಾತ್ರ ಭಾರಿ ಚಡ ಓಡಿ ಕಾಂಪಿಟೇಷನ್ ಬಿಡಲ್ಲ ಮಗಂದು. ಅಕ್ಕಿನ ಮನೆ ಒಂದು ಕಾರ್ ಬರ್ತೇನು, ನಾವೇನು ಕಮ್ಮೇನು ಸಾಲ ತೆಗೆದು ತರೋದು. ಸಾಲ ತೆಗೆದು ಯಾಕ ನನ್ನ ಮೂಗು ಅಕ್ಕಿನಕ್ಕಿಂತ ಮ್ಯಾಲೆ ಇರೋದು ನಡೆದೈತಿಲ್ಲ ಇದೆಲ್ಲ ಕಡೆ. ಅವರು ಸತ್ಸಂಗ್ ಹೋತಾರ, ನಾನು ಹೊಗೆ ತೀರ್ತಂತ ಯಾರು ಹತ್ತಾರ ನೋಡಿ. ಅಲ್ಲಿ ಈರ್ಷ್ಯಾ ಮಾಡಲ್ಲ. ಚಲೋದಕ್ಕೆ ಯಾರು ಈರ್ಷ್ಯಾ ಮಾಡಲ್ಲ. ನಿಮ್ಮ ಒಳಗಿರುವಂತ ಕೆಟ್ಟ ಗುಣಗಳು ಚಲೋದಕ್ಕೆ ಬಳಸ್ರಿ, ಈರ್ಷ್ಯಾ ಮಾಡ್ರಿ. ನಾನು ಸತ್ಸಂಗ್ ಹೋಗ್ತೀನಿ ಅಂದ್ರೆ ನೋಡೋದು ಅನ್ನಲ್ಲ. ಹೌದಲ್ಲ? ನಿಮ್ ನೆರೆಹೊರೆಯವ್ರು ಬಿಡ್ರಿ, ನಿಮ್ಮ ಮನೆಗೆ ಒಂದು ಪ್ರಾಣಿ ಅದ ಬರಲಾಗ್ಯದ ಗೊತ್ತಾಯ್ತರಿ. ಪ್ರಾಣ ನನಗೆ ಯಾವಾಗ ಹೌದಾ? ಈ ಕಥೆ ಭಾಳ ಚಂದ ಅರ್ಥ ಹೇಳ್ತದ. ಏನು ಎಲ್ಲ ಇಲ್ಲೇ ಬಿಟ್ಟು ಹೋಗುವುದದ, ಅದಕ್ಕೆ ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಿ, ಭಾಳ ತಲೆ ಕೆಡಿಸ್ಕೊಳ್ಬೇಡ್ರಿ. ಯಾಕೆ ಇಲ್ಲೇ ಬಿಟ್ಟು ಸಾವುಕಾರ್ಗ ಏನು ಉಪಯೋಗ ಆಯ್ತ್ರಿ? ನಾವು ಟಿವಿ ಫ್ರೀಜ್ ಮತ್ತೆ ತರ್ಲಕ್ ಬರಲ್ಲ, ಏನು ಒಯ್ಲಿಕ್ಕೆ ಬರಲ್ಲ. ಅದಕ್ಕೆ ಭಾಳ ಹುಚ್ಚಾಗಬೇಡ್ರಿ. ಏನು ಒಯ್ಲಿಕ್ಕೆ ಬರ್ತದ ಅದು ಗಳಿಸ್ರಿ. ಏನು ಒಯ್ಲಿಕ್ಕೆ ಬರ್ತದ? ಶಬಾಷ್, ಕ್ಲಾಸ್. ಪುಣ್ಯ ಅನ್ನೋದು ಬಹಳ ದೊಡ್ಡ ಸಂಪತ್ತು ಅದ, ಬಿಡಬೇಡ್ರಿ. ಅದಕ್ಕ ದಿನ ಗಳಿಸ್ರಿ. ಒಂದು 10 ರೂಪಾಯಿ ಕಡಿಮೆ ಗಳಿಸ್ರಿ. ಚಲೋ ಚಲೋ ಸೀರೆ ಊಟಗಳು ಸ್ವಲ್ಪ ಕಡಿಮೆ ಮಾಡ್ರಿ. ಪುಣ್ಯ ಮಾತ್ರ ಬಿಡಬೇಡ್ರಿ. ಮತ್ತು ಮಜಾ ಹೇಳ್ತೀನಿ ನಿಮಗ, ಪುಣ್ಯ ಗಳಿಸ್ತಿರ್ಲ ಅಲ್ಲಿ ಗಳಿಕಿನ ಏನಿಲ್ಲ, ಖುಲ್ಲ ಹಾಕೋತಲ್ಲ. ತುಕಾರಾಮ ಖುಲ್ಲ ಮಾಡ್ಕೋತೀವಿ, ಹೋದೆಲ್ಲ ಪುಣ್ಯ ಗಳಿಸದವ. ತುಕಾರಾಮ ಎಷ್ಟು ದಾನಶೂರಿದ್ದ, ಏನ್ ಹೇಳ್ಬೇಕು ಅವನ ಕತೆ. ಮನ್ಯಾಗ ಒಂದು ಮುಂದಿನ ಊಟದ ದಿಕ್ಕಿರ್ತಿದ್ದಿಲ್ಲ ಪಾಪ. ಭಾಳ ತ್ಯಾಗವಂತ್ರಿ. ಆವಾಗೆಲ್ಲ ಬರಗಾಲ ಬಿದ್ದಿತ್ತು. ಎಲ್ಲೋ ಪ್ರವಚನ ಕರೆದಿದ್ರು ಪುಣ್ಯಾತ್ಮ, ಭಾಳ ಚಂದ ಕೀರ್ತನೆ ಹೇಳ್ತಾನಂತೆ. ಇವನು ಕೀರ್ತನಕ್ಕೆ ಸಂತೋಷ ಪಟ್ಟವರು ಟಾವೆಲ್ದಾಗ ಕಟ್ಟಿ. ತುಕಾರಾಮ್ ಮಹಾರಾಜರ ಕೊಳ್ಳಾಗ ಒಂದು ಟಾವೆಲ್ ಇತ್ತಂದ್ರ ಕಟ್ಟಿದ್ದು. ತಗೋರಿಯಪ್ಪ, ಬೇಡಪ್ಪ ಬೇಡ. ತುಕಾರಾಮ್ ನೋಡ್ ಬೇಡ, ಮನ್ಯಾಗ ಉಪವಾಸ ಅವ ಮಕ್ಕಳು, ತಾನು ಉಪವಾಸನ ಬೇಡಪ್ಪ. ನಾ ಭಗವಂತನ ನಾಮಸ್ಮರಣೆ ಭಗವಂತನ ಸಂತೋಷಕ್ಕಾಗಿ ಮಾಡಿನು, ನಿಮ್ಮ ಮ್ಯಾಲ ನಿಸ್ವಾರ್ಥ ಪ್ರೇಮಕ್ಕಾಗಿ ಮಾಡಿನು. ಇದು ತಗೊಂಡ್ರೆ ಅದಕ್ಕೆ ಧಕ್ಕೆತ್ತಲೇನು, ಇದಕ್ಕಾಗಿ ಮಾಡಿ ನನ್ನಾಗೆ ಆಗ್ತದಲ್ಲ. ನಾನು ಹಂಗೆ ಎಚ್ಚರ ಮಾಡ್ತೇನೆ. ನೀವು ಕೊಟ್ಟದ್ದು ನಾವು ಅಲ್ಲಿ ಯಾಕತ್ತೀನೋ ಅದಕ್ಕಾಗಿ ಮಾಡೋದೈತಿ. ಅದು ಬಿಸಿನೆಸ್ ಆಗಿ ಹೋಗ್ತೈತಿ. ಅವಾಗಂದ್ರು ಇಲ್ರಿ ಅಪ್ಪಾಜಿ, ಹಂಗನ ಬೇಡ್ರಿ. ನಮ್ಮಂಗೆ ನಿಮ್ಮ ಮನೆಗೂ 8 ಮಕ್ಳು ಇರ್ತಾವ, ಉಪವಾಸ ಇಲ್ಕತ್ತಿರ್ತಾವ. ಒಯ್ರಪ್ಪ, ನೀವೇನು ಹರಾಮ್ ತಿನ್ನಕತ್ತೀರ? ನೀವು ಎಷ್ಟು ದುಡಿದಿರಿ, ಬೆಳತನ ಕೀರ್ತನೆ ಹೇಳಿರಿ, ರಸವತ್ತಾದ ಪ್ರವಚನ ಹೇಳಿರಿ, ಇದು ತಗೊಂಡು ಹೋಗ್ರಿ ಅಪ್ಪ ಅಂತ ಕೊಟ್ರ. ಅವಾಗ ಇರ್ಲ ತಗೊಂಡ. ಆ ಚುಂಗಡಿ ತಗೊಂಡ್ ಬರಕತ್ತಾನ. ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಅನ್ಕೋತು ಹರಿಜನ ಕೆರೆ ಅಂದು ಬರ್ತಿತ್ತು ಹಾದಿ. ಹರಿಜನ ಕೆರೆ ಅಂದು ಎಲ್ಲ ಹೆಣ್ಮಕ್ಳು ಓಡಿ ಬಂದು, ಹುಡುಗರು ಬಂದು ಓಡಿ ಅವ್ರ ಬೆನ್ನು ಹೊಟ್ಟೆ ಬೆನ್ನಿಗೆ ಹತ್ತಿತ್ತು, ಕಣ್ಣು ಗುಂಬು ಹೋಗಿತ್ತು. ನಮಸ್ಕಾರ ಮಹಾರಾಜರಿಗೆ ನಮಸ್ಕಾರ ಮಾಡ್ಕೋತ ಚುಂಗಡಿ ಕಡೆ ಲಕ್ಷ ಹೋಗಿರಲ್ಲ. ಅಪ್ಪಾಜಿ ಮನ್ಯಾಗ ಒಂದಾಗಳಿಲ್ಲ, ಉಪವಾಸಾರ ಎಲ್ಲರೂ. ತುಕಾರಾಮ ಮಹಾರಾಜರ ಅಂತ ಕಣ್ಣು ಕರಗ್ಯದ. ಏನು ಪಾರಮಾರ್ಥ ಮಾಡ್ಯಾರಿಪ್ಪ. ಹಿಂಗ ಅಳಬೇಡ ಮಗಳೇ, ನನ್ನೂ ಹೆಂಡರು ಮಕ್ಕಳು ತಿಂದ್ರು ಅಷ್ಟೇ ಅದ, ನೀ ತಿಂದ್ರು ನನ್ನ ಮಗಳವ, ತಗೋ. ಚುಂಗುಡಿ ಅಲ್ಲೇ ಕೊಟ್ಟ. ಅಂತ ದಾನಸೂರ ಶಂತರು ಹುಟ್ಟಿ ಬರೋದು ಬಹಳ ಕಠಿಣ ಅದ. ಮನೆಗೆ ಖುಲ್ಲಾ ಬಂದಾನ, ನಗು ನಗುತ್ತಾ ಬಂದಾನ, ಸ್ವಲ್ಪ ನೋವಿಲ್ಲ, ನಾ ಕೊಟ್ಟನಲ್ಲ. ಮನ್ಯಾಗ ಹೆಂಡ್ರು ಮಕ್ಕಳು ಉಪವಾಸ ಸಾಯ್ಲಿಕ್ಕತ್ತಾವ, ತಿಳಿಯಾಗಿಲ್ರಿ. ಎಂತ ಪಾರಮಾರ್ಥ ಮಾಡ್ಯಾರ ನೋಡ್ರಿ. ನಾವು ಎಷ್ಟು ಮಂದಿ ಗೋಣ್ ಮುರ್ಲಿಕ್ಕತ್ತಿದೀವಿ, ತುಂಬ್ಯದ ತೆಪ್ಪಿ ಮನ್ಯಾಗ.
ತಿಜೋರಿಯಾಗ ಬಂಗಾರ ತೆಪ್ಪಿ ತುಂಬಿ ಅದ, ಜೋಳ ಕಾಳದ ತೆಪ್ಪಿ ತುಂಬಿ ಅದ. ಗೆಳತಿ ಬೇಡ್ಲಕ್ ಬಂದ್ರೆ ಹಿಟ್ರು ಕೊಡ್ತೀರಿ ನೀವು? ಹಿಟ್ಟ ಮಾಪ್ ಮಾಡಿ ಕೊಡ್ತೀರಿ ಅಗ್ದಿ. ಮತ್ತೆ ಇಟ್ಟು ಕೊಡ್ಬೇಕು, ಮತ್ತೆ ಹೊಳ್ಳೆ ಹಾಕೊಡ್ತೀವಿ. ಹೌದಲ್ರಿ? ಖರೆ ಅದ. ನಾ ಇನ್ನೊಂದು ನೋಡಿನ್ರಿ, ಆ ಗ್ಲಾಸ್ನಾಗ ಹಿಂಗ್ ಹಿಟ್ಟು ಹಾಕ್ತಿರ್ತಾರ, ಉದುರಿಸ್ತಾರ್ರಿ. ಹಿಂಗ್ ಒತ್ತಲ್ರಿ ಅದು, ಒತ್ತದ್ರ ಹಿಟ್ಟು ಹಚ್ಚಿಗೆ ಉದುರಿಸ್ತಾರ. ಎಷ್ಟು ಜೀಪಣ ಮನಸ್ಸು, ಎಷ್ಟು ಜೀಪಣ ಮನಸ್ಸು. ಸಾಯೋಗೆಲ್ಲ ಬಿಟ್ಟೆ ಹೋಗುದಲ್ಲ. ತುಕಾರಾಮ ಅಂಥದ್ದು ಮಾಡ್ದ. ಹೇಳ್ತಿ ಜಳಕ ಮಾಡಕತ್ತಾಳ, ಒಳಗ ಒಂದೇ ಸೀರಿತ್ತು. ಅದೇ ಸೀರೆ ಮ್ಯಾಲ ಕಳದಕ್ಕಿ ನೆಲಗುಣಿಗೆ ಹಾಕಿ ಜಳಕ ಮಾಡ್ಲತ್ತಾಳ. ತುಕಾರಾಮ ಭಜನಾ ಮಾಡ್ಕೋತ ಕುತ್ತಾನ ಪಡಸಲ್ಯಾಗ. ಒಬ್ಬ ಹೆಣ್ಮಗಳು ಬಂದಾಳ. ನೋಡ್ರಿ, ಹರಕ್ ಸೀರಿ ಮತ್ತೆ ಯಾರೇ ಒಂದು ಸೀರೆ ಇದ್ರು ಕೊಡುತ್ತೆ. ಸೀರೆ ಕೊಡ್ತಿಂದ ಪಟಕ್ನ ಓಡ್ ಬಂದ ತುಕಾರಾಮ. ಆ ನೆಲಗುಣಿಗೆ ಸೀರಿತಾಳ. ಆಕಿ ಒಳಗೆ ಜಳಕ ಮಾಡತ್ತಾಳ. ಮತ್ತೊಂದು ಸೀರೆ ಉಟ್ಕೊಳಕ ಅದು ಒಯ್ದು ಕೊಟ್ಬಿಟ್ಟ. ನಮ್ಮಂತ ಸನ್ಯಾಸಿಗಿನ ಜೋಳಿಗೆ ಅದ, ನಮ್ಮಂಥವ್ರಿಗಿನ ಆಸೆ ಅದ ಮಠ ಕಟ್ಟಬೇಕನ್ನೋ ತುಕಾರಾಮಿಗೆ ಏನೂ ಇಲ್ಲ ನೋಡ್ರಿ. ಏನೂ ಇಲ್ಲ. ಇಂಥವ್ರು ನೋಡಿ ಸ್ವಲ್ಪ ಕಲಿಬೇಕು ನಾವು. ಇವತ್ತಿನ ಪ್ರವಚನದ ಪಾಠ, ದೇವರು ನಿಮಗೆ 1,000 ರೂಪಾಯಿ ಕೊಟ್ಟನ್ಲ, ಮೊದಲು 4 ದಾನ ಮಾಡ್ರಿ. ಸ್ವಲ್ಪ ಮಾಡ್ರಿ. ನಮ್ಮ ಮಠ ಆಗ್ಲಿಕ್ಕಿಲ್ಲ ನಿಮಗೆ, ಸ್ವಲ್ಪ ಮಾಡ್ರಿ. ಒಂದು ದೊಡ್ಡ ಕಾರ್ಯಕ್ರಮದಾಗ ನಾ ಜಗದ್ಗುರು ಅದಂತ ತಿಳ್ಕೊಂಡು ಒಂದು ತೊಲಿ ಉಂಗುರ ಹಾಕ್ಲಕ್ ಬಂದಿರಿ. ನಾನು ಬಂಗಾರ ತಗೊಂಡು ನಾ ಇಲ್ಲಿ ಹೋಗೋದಿನ, ಎಲ್ಲ ಮಣ್ಣಾಗಿ ಕೂಡಿ ಹೋಗೋದಾಗ. ಅಲ್ಲಿ ಒಂದು ಯಾವುದೋ ಮುದುಕಿ ಕೊತ್ತಿತ್ತು, ಹಾಕಿಬಿಟ್ಟಾಕಿನ ಬಟ್ಟದಾಗ. ದೊಡ್ಡ ಮನಸ್ಸು ಮಾಡ್ರಿ, ವಿಶಾಲ ಮನಸ್ಸು ಮಾಡ್ರಿ. ಅಲ್ಲಿ ನಂದು ಪುಣ್ಯದ ಬ್ಯಾಂಕ್ ತುಂಬ್ತ್ರಿ ಸರ್. ನನ್ನ ಪುಣ್ಯದ ಬ್ಯಾಂಕ್ ಕೋಟಿ ಗಟ್ಲೆ ಪುಣ್ಯ ಅದ ನಂದು. ನಿಮ್ದು ಬ್ಯಾಂಕ್ ದೊಡ್ಡದ, ನಿಮ್ಮ ಕಪಾಟ್ನಾಗ ಶೀರಿ ಬಾಳದ, ಪುಣ್ಯ ಜೀರೋದ್ರಿ ನಿಮ್ದು. ದೇವ್ರು ನೋಡುದು ಪುಣ್ಯನೇ. ನೀ ಎಟ್ಟು ಉಟ್ಕೊಂಡಿದಿ, ನೀ ಎಟ್ಟು ತೊಡ್ಕೊಂಡಿದಿ ನೋಡ್ತಾನೆ ದೇವ್ರ. ಇರೋರು ನಿಮ್ಗೆ ನಿಂದೆ ಆಡೋರು ಸತ್ತುಗಳು. ಭಾಳ ದಿಮಾಕಿತ್ತಾಳ ಈಗ ಅಂತ ಉಟ್ಕೋತಿದ್ದು. 1 ದಿವ್ಸ ಸೀರೆ ಕೊಟ್ಲೇನು, ಹಂಗಾಯ್ತು. ಬೈಯವ್ರ ಇದಾರ ನಮಗ. ನಾವ್ ಎಷ್ಟು ದಿಮಾಕ್ ಮಾಡ್ತೇವಲ್ಲ, ಸತ್ರು ಬೈಯವ್ರ ಅದಾರ ನಮಗ. ತುಕಾರಾಮರಿಗೆ ಸತ್ರು ಸಹಿತ ಎಷ್ಟೋ ಪೀಳಿಗೆ ಹೋದ್ರು ಹೊಗಳವ್ರ ಅದಾರ. ಯಾಕ ದಾನ ಸೂರದ ನಾವ ಸೀರೆರ ಹೇಳ್ತು, ನೀ ಹೋಗಿ ಬಾ. ಎಷ್ಟು ಬಡಿವಾರ್ರಿ. ಇವತ್ತು ಹಿಡಿದು ಕಿಮ್ಮತ್ ಕೊಡ್ಬೇಡ್ರಿ ಶರೀರಕ್ಕೆ. ಇದರಟ್ಟು ಹೊಲಸು ಯಾವ್ದು ಇಲ್ಲ, ಭಾಳ ಹೊಲಸದೈತೆ. ಸಾತ್ರ ಇದಕ್ಕೆ ಯಾರು ಕೇಳೋದಿಲ್ಲ. ಶರೀರ ಮೇಲಿಂದು ಮೋಹ ಇವತ್ತೇ ತೆಗೆದು ಬಿಡ್ರಿ. ಬೈಬಲ್ ಒಳಗೆ ಹೇಳ್ಯಾರ, ಆತ್ಮಕ್ಕ ಹಾಳು ಮಾಡೋದು ಯಾವ್ದಂದ್ರೆ ಶರೀರ. ಆತ್ಮಕ್ಕ ವೈರಿನೇ ಶರೀರ. ಶರೀರಕ್ಕೆ ಬೆನ್ ಹತ್ತಿದೆವು ನಾವು. ಇದಕ್ಕೆ ತಿನ್ಸಾಕತ್ತಿದೆವು, ಇದಕ್ಕೆ ಉಣಸಾಕತ್ತಿದೆವು, ಇದಕ್ಕೆ ಉಡ್ಸಾಕತ್ತಿದೆವು. ಬಹಳ ದಿಮಾಕ್ ಬರಾಕತ್ತ, ಶರೀರದಿಂದ ಬರಾಕತ್ತ. ಒಳ್ಳೆ ಇರಲ್ಲಪ್ಪ. ನಾಳೆಗೆ ಒಂದು ಚಂದ ಕ್ವಶನ್ ರೆಡಿ ಮಾಡ್ರಪ್ಪ. ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ ನಾಳೆಗಿನ. ಸ್ವಲ್ಪ ಕೇಳ್ಬೇಕು ಹಂಗೆ, ಏನ್ರಿ ಅಧ್ಯಾತ್ಮ ಬಗ್ಗೆ